ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷ ಬರ್ತಾ ಇದೆ, ಹಳೆ ವರ್ಷ ಹೋಗ್ತಾ ಇದೆ. ಏನೇನು 5 ದಿವಸ ಇದೆಯಾ, 6 ದಿವಸ ಇದೆಯಾ? 6 ಡೇಸ್ ಇದೆ. ಸೊ ಮೊದಲನೇದಾಗಿ ಹೊಸ ವರ್ಷ ಬರೋ ಮೂಮೆಂಟಲ್ಲಿ, ಹಳೆ ವರ್ಷದಲ್ಲಿ ಫಸ್ಟು ಸಿನಿಮಾ UI ಎಂಡಲ್ಲಿ ರಿಲೀಸ್ ಆಗಿದೆ. ತುಂಬ ದೊಡ್ಡ ಹಿಟ್ ಆಗಿದೆ. ಆ್ಯಂಡ್ ಕಂಗ್ರಾಸ್ ಹೇಳ್ತಾ ಉಪೇಂದ್ರ ಸರ್ಗೆ ಆ್ಯಂಡ್ ಎಂಟೈರ್ ಟೀಮ್, ಲಹರಿ ಟೀಮ್ ಆ್ಯಂಡ್ ದೆನ್ ಶ್ರೀಕಾಂತ್ ಅವ್ರಿಗೆ ಆ್ಯಂಡ್ ಉಪೇಂದ್ರ ಅವ್ರಿಗೆ ಮತ್ತು ತಿರ್ಗಾ ರೀಶ್ಮಗೆ ಎಲ್ಲರಿಗೂ ಕಂಗ್ರಾಸ್ ಹೇಳ್ತಾ ಗಾಡ್ ಬ್ಲೆಸ್. ಹೀಗೆ ಏನಕ್ಕೆ ಅಂದರೆ ನೆನ್ನೆ ನೋಡಿದೆ ನಾನು UI ಸಿನಿಮಾ ನೋಡ್ಬೇಕಂದ್ರೆ ನಾವೆಲ್ಲರೂ ಹೇಳ್ತಿದ್ವಿ ಮೊದಲು, ಅಪ್ಪಾಜಿಯವರು ಇರ್ಬೇಕಾದ್ರೆ ಒಂದೇ ಕುಟುಂಬ, ನಾವೆಲ್ಲ ಚಿತ್ರರಂಗ ಒಂದೇ ಕುಟುಂಬ, ಯಾರ್ಯಾರು ಬೇರೆಯವರಲ್ಲಪ್ಪ ಅಂತ. ಹಂಗೆ ನೆನ್ನೆಲ್ಲ ಒಂದೇ ಕುಟುಂಬ ಅಂದರೆ ಸುದೀಪ್ ಸರ್ ಬಂದರು, ಯಸ್ಸು, ನಾನು, ಸುಮಾರು ಜನ, ರಮೇಶ್ ಸಾರು, ಗುರುಕಿರಣ್ ಸಾರು, ಎಲ್ಲರೂ ಉಪ್ಪಿ ಸರ್ ಒಂದು ಫೋನ್ಗೆ ಬಂದು ಇಡೀ ಕುಟುಂಬದ ಥರ ಒಂದು ಸಿನಿಮಾ ನೋಡಿ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ದೆನ್ ತುಂಬ ಚೆನ್ನಾಗಿ ಹೋಗ್ತಿದೆ. ಆಲ್ ದ ಬೆಸ್ಟ್. ಆ್ಯಂಡ್ ದೆನ್ ನೆಕ್ಸ್ಟ್ ಸಿನಿಮಾ ಮ್ಯಾಕ್ಸ್ ಬರ್ತಿದೆ ನಮ್ಮ ಡಾರ್ಲಿಂಗ್ದು, ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು, ಶಿವಣ್ಣ, ನಮ್ಮೆಲ್ಲರ ನೆಚ್ಚಿನ ಅಣ್ಣ, ಮತ್ತು ಅವ್ರದ್ದು ಇವತ್ತು ಆಪ್ರೇಷನ್ ಇದರಲ್ಲಿ US ಅಲ್ಲಿ. ಆ್ಯಂಡ್ ಒಳ್ಳೆ ಸಕ್ಸಸ್ ಆಗಿ ತುಂಬ ಎನರ್ಜಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂಥರ ಲೈಕ್ ನೀವೆಲ್ಲ ಪವರ್ ಅಂತ, ಆ ಥರ ಪವರ್ ಆಗಿ ತುಂಬ ಇದಾಗಿ ಮತ್ತು ಆಪ್ರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ ಬರಲಿ ಅಂತ ಎಲ್ಲರ ಮುಖಾಂತರ, ಮೀಡಿಯಾ ಮುಖಾಂತರ ಆ್ಯಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವ್ರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ. ಆ್ಯಂಡ್ ಕೇಡಿ ಅಂದರೆ ಏನು, ಕಾಳಿದಾಸ ಅಷ್ಟೇ, ಏನೇನು ಕೇಡಿ ಅಷ್ಟೇ, ಕಾಳಿದಾಸ. ಕೇಡಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನಾನು ಪ್ರೆಸ್ ಮೀಟಲ್ಲೆಲ್ಲ, ಕೇಡಿ ಅಂದರೆ ಕಾಳಿದಾಸ. ಆ್ಯಂಡ್ ಕೇಡಿ ಅಂತ ಯಾವಾಗಲೂ ಚಿಕ್ಕ ಮಕ್ಕಳಲ್ಲಿ ಯಾರಿಗೆ ಆಗಲಿ, ಈಗಲೂ ಅಷ್ಟೇ, ನಮ್ಮವ್ರಿಗೆ ಎಲ್ಲರಿಗೂ ಏನೋ ಒಂದು ತಪ್ಪು ಮಾಡ್ಬಿಟ್ರೆ, ಏನೋ ಒಂದು ಸಣ್ಣ ನೋಡ್ರಿ ಕೇಡಿ ನನ್ನ ಮಗ ಅಂತಾರೆ. ಇದನ್ನೇ ಇಟ್ಕೊಂಡು ಮಾಡಿರೋದು. ಆ್ಯಂಡ್ ಫಸ್ಟ್ ಸಾಂಗು ಇವತ್ತು ರಿಲೀಸ್ ಆಗಿದೆ, ಲಿರಿಕಲ್ ವಿಡಿಯೋ ಸಾಂಗು. ಇದು ಒಂದು ಜನಪದ, ನಿಮಗೆ ಗೊತ್ತಿರಬೇಕು ಆ್ಯಕ್ಚುಲಿ, ಫೋಕ್ ಜನಪದ. ನಾನು ಜೋಗಿ ಯೂಸ್ ಮಾಡಿದ್ದೆ, ಎಲ್ಲೋ ಜೋಗಪ್ಪ ನೀನು ಅರಮನೆ, ಪ್ರೀತಿ ಕಮಲೆ ಯೂಸ್ ಮಾಡಿದ್ದೆ, ಆ್ಯಂಡ್ ವಿಲನಲ್ಲಿ ಯೂಸ್ ಮಾಡಿದ್ದೆ. ಆ್ಯಂಡ್ ಈ ಸಿನಿಮಾದಲ್ಲಿ ಒಂದು ಫೋಕ್, ಫಸ್ಟ್ ಸ್ಟಾರ್ಟಿಂಗ್ ಇದನ್ನು ಕೊಡೋಣ ಅಂತ ಫೋಕು. ಇದು ಭಜನಾ, ಅವಾಗೆಲ್ಲ ನಿಮಗೆ 70-75 ಹಿಂದೆನೇ ಇದು ಭಜನಾ ಪದ ಅಂತ, ಜನಪದ ಬಾಯಿಂದ ಬಾಯಿಗೆ ಇರೋದು. ಆ ಒಂದು ಕಂಟೆಂಟ್ ಇಟ್ಕೊಂಡು ನಮ್ಮ ಅರ್ಜುನ್ ಅವರು ಒಂದೇ ಕೈ ನಮಗೆ ಹೀರೋ ಅವನು. ಓಕೆ, ಅವ್ನಿಗೆ ಹೇಳಿ ಕಂಪೋಸ್ ಮಾಡಿಸ್ತೀವಿ, ಮಾಡೋದು ಸಖತ ಮಾಡಿಕೊಟ್ಟ ನಮಗೆ. ಅವನೇ ಹೀರೋ ಆ್ಯಕ್ಚುಲಿ, ಯಾಕಂದರೆ ಮ್ಯೂಸಿಕ್ ಅಂದ ತಕ್ಷಣ ಅವನ್ನ ಯಾವತ್ತೂ ನಾನು ಹೀರೋ ಅಂತೀನಿ, ಮ್ಯೂಸಿಕ್ ಅಂದರೆ ಅವನೇ ಹೀರೋ ಇಲ್ಲಿ. ಸೊ ಫಸ್ಟ್ ಸಾಂಗು ಲಾಂಚ್ ಆಗಿದೆ, ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಅಜಯ್ ದೇವಗನ್ ಸರ್. ಅಜಯ್ ದೇವಗನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ. ಆ್ಯಂಡ್ ಲೋಕೇಶ್ ಕನಕರಾಜ್ ಅವರು ಮಾಡಿದ್ದಾರೆ ತಮಿಳು, ಆ್ಯಂಡ್ ತೆಲುಗು ಹರಿ ಅವರು ಮಾಡಿದ್ದಾರೆ, ಆ್ಯಂಡ್ ಮಲಯಾಳಮು ಮಾಡ್ತಿದ್ದಾರೆ. ಸೊ ಹೆಸರು ನನಗೆ ಇದಾಗಲಿಲ್ಲ, ಸಾರಿ. ಆ್ಯಂಡ್ ಎಲ್ಲರೂ ಮಾಡಿದ್ದಾರೆ. ಎಲ್ಲರ ಆಶೀರ್ವಾದ, ಸಪೋರ್ಟು ನಮ್ಮ ಮೇಲೆ ಹೀಗೇ ಇರಲಿ ಅಂತ ಕೇಳ್ತಾ, ನಿಮ್ಮೆಲ್ಲರ ಸಪೋರ್ಟು, ಪ್ರೀತಿ, ವಿಶ್ವಾಸ ಹಿಂಗೇ ಇರಲಿ. ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ, ಚೆನ್ನಾಗಿ ಅಪೂರ್ವವಾಗಿ ನುಗ್ತಾ ಇದೆ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಹೇಗೆ ಇರಲಿ, ಸದಾ ಇರಲಿ ಅಂತ ಕೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬೃಹತ್ ತಾರಾಗಣ ಇದೆ, ಸಂಜಯ್ ದತ್ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ. ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿದೆ? ಯಾಕಂದ್ರೆ ಪ್ಯಾಕಪ್ ಹೇಳ್ತಿರ್ಲಿಲ್ಲ ಅಂತ ನಾನು ಕೆಲವು ಶಾರ್ಟ್ಸ್ ಅಲ್ಲಿ ನೋಡಿದ್ದೆ. ಶಿಲ್ಪಾ ಶೆಟ್ಟಿ ಅವ್ರು ಕೇಳ್ತಿದ್ರು, ದಯವಿಟ್ಟು ಪ್ಯಾಕಪ್ ಮಾಡಿ ಸರ್ ಅಂತ. ಅಷ್ಟು ಹಾರ್ಡ್ ವರ್ಕ್ ಮಾಡಿದ ಸಿನಿಮಾದ ಬಗ್ಗೆ. ಅವರ ಜೊತೆಗೆ ನಿಮ್ಮ ಪಯಣ ಹೇಗಿತ್ತು ಅಂತ? ಚೆನ್ನಾಗಿತ್ತು. ಇನ್ನ ಬೇಜಾನಿದೆ ಮಗ, ಹಂಚ್ಕೊಳ್ಳೋಣ ಶುರು ಮಾಡಿದೀನಿ ಈಗ. ನೀವು ಎಲ್ಲರಿಗೂ ಗೊತ್ತು, ನಮ್ಮ ಪತ್ರಿಕಾ ಮಿತ್ರರಿಗೆ, ನಮ್ಮ ಎಂಟೈರ್ ಟೀಮ್ಗೆ, ನಮ್ಮ ಮೀಡಿಯಾಗೆ ಎಲ್ಲರಿಗೂ ಗೊತ್ತು. ಈ ಶುರು ಎಲ್ಲರಿಗೂ ಗೊತ್ತಲ್ಲ, ದಿನ ಬರ್ತಾ ಇರ್ತಾರೆ. ಅವಾಗ ತಲೆ ತಿಂತಾ ಇರ್ತೀನಿ, ಅವಾಗ ಕರೀತಾ ಇರ್ತೀನಿ, ಅವಾಗ ಹೇಳ್ತಾ ಇರ್ತೀನಿ, ನಾವು ಬಂದರು ಹೋಗೋಣ, ಸಿಕ್ಕಣ, ಮಾತಾಡೋಣ ಅಂತ ಸಿಗ್ತಾ ಇರ್ತೀನಿ, ಹಂಚ್ಕೋತೀನಿ ಎಲ್ಲ ಪ್ರತಿಯೊಂದು ಸ್ಟೇಜು. ಇದು ಫಸ್ಟ್ ಸಾಂಗ್ ಶಿವ. ಸೊ ಇದ್ರ ಬಗ್ಗೆ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಕಮಿಂಗ್, ನೆಕ್ಸ್ಟ್ ಖಂಡಿತವಾಗ್ಲು ಎಲ್ಲ ಕೂತ್ಕೊಂಡು ಮಾತಾಡೋಣ ಖಂಡಿತವಾಗ್ಲು. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಮಗ. ಸರ್, ಎಲ್ಲರೂ ಮಾತಾಡಾದ್ಮೇಲೆ ಕ್ವಶನ್ ಅಂಡ್ ಆನ್ಸರ್. ಮಾತಾಡು. ಹಲೋ, U&I ಸಿನಿಮಾದ ಸೆಲೆಬ್ರಿಟಿ ಶೋನಲ್ಲೂ ಕೂಡ ಸುದೀಪ್ ಸರ್ ಬಂದರು, ಯಶ್ ಅವ್ರು ಬಂದರು, ನೀವು ಹೋದ್ರಿ. ಒಂದು ಒಳ್ಳೆ ಬೆಳವಣಿಗೆ ಇಂಡಸ್ಟ್ರಿ ವಿಚಾರವಾಗಿ ಸರ್.
ಯಾಕಂದರೆ 2024 ಕೊನೆಯಲ್ಲಿ ಈ ರೀತಿಯಾದಂಥ, ಯಾಕಂದರೆ ಇಂಡಸ್ಟ್ರಿಯಲ್ಲಿ ಯಾರು ಬರ್ತಾ ಇಲ್ಲ, ನಮ್ಮ ಕನ್ನಡ ಸಿನಿಮಾಗಳು ಹೋಗ್ತಾ ಇಲ್ಲ, ಯಾವ ನಟರು ಕೂಡ ಸಪೋರ್ಟ್ ಬರ್ತಾ ಇಲ್ಲ ಅನ್ನುವಂಥದ್ರ ಮಧ್ಯೆ ಈ ರೀತಿಯ ಬೆಳವಣಿಗೆ ಆಗಿದೆ. ಇಲ್ಲ, ತುಂಬ ಖುಷಿಯಾಗಿದೆ. ನಾನು ಅದಕ್ಕೆ ಫಸ್ಟೇ ಹೇಳಿದೆ ನಾನು. ಸೊ ಎಲ್ಲರೂ ಬಂದು ಒಟ್ಟಿಗೆ ಸಿನಿಮಾ ನೋಡ್ತಾರೆ, ಎಲ್ಲ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ. ಆಮೇಲೆ ಕನ್ನಡ ಸಿನಿಮಾ ಹೋಗ್ತಾ ಇಲ್ಲ ಅಂತ ಯಾರು ಹೇಳೋಂಗಿಲ್ಲ, ಯಾಕಂದರೆ ಎಲ್ಲ ಜನ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥರ ಸಿನಿಮಾಗಳು ಬರ್ತಿವೆ, ಎಲ್ಲ ಸಿನಿಮಾಗಳು ನೋಡ್ತಿದ್ದಾರೆ. ಬಟ್ ಯಥೇಚ್ಛವಾಗಿ ಕನ್ನಡ ಸಿನಿಮಾಗಳನ್ನ ನಮ್ಮ ಜನ ಸಪೋರ್ಟ್ ಮಾಡ್ತಿದ್ದಾರೆ, ಖಂಡಿತವಾಗ್ಲೂ. ಎಲ್ಲ ಮೂಲೆಯಿಂದನೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನೀವು ಎಲ್ಲೇ ಹೋಗಿ US ಹೋದ್ರೆ ಕನ್ನಡ ಸಿನಿಮಾ ಅಂದ ತಕ್ಷಣ ಆಗಿದ ತಕ್ಷಣ ನೋಡ್ತಾರೆ. ಬಟ್ ಇವಾಗ ಏನಾಗಿದೆ, ಒಂದಾಗಿದೆ. ಯಾವಾಗ ಅಪ್ಪಾಜಿ ಹೇಳ್ತಿದ್ರು ನಾವೆಲ್ಲ ಒಂದೇ ಕುಟುಂಬ, ನಾವೆಲ್ಲ ಒಬ್ಬರನ್ನೇ, ನಮ್ಮ ಕಾಲ ಎಳ್ಕೋಬಾರ್ದು ಅಂತ. ಸೊ ಅದು ಈಗ ಚಾಲ್ತಿಲಿದೆ. ಇಷ್ಟು ದಿವಸ ಇತ್ತೋ ಇರ್ಲಿಲ್ವೋ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಇವಾಗ ಚಾಲ್ತಿಲಿ, ಯಾಕಂದ್ರೆ ಎಲ್ಲರೂ ಸೇರ್ತಿದ್ದಾರೆ, ಎಲ್ಲರೂ ಒಂದು ಕುಟುಂಬದ ಥರ ಸೇರ್ತಿದ್ದಾರೆ. ಅವ್ರ ಪಿಕ್ಚರ್ ಇವ್ರು ಸಪೋರ್ಟ್ ಮಾಡ್ತಾರೆ, ಇವ್ರ ಪಿಕ್ಚರ್ ಅವ್ರು ಸಪೋರ್ಟ್ ಮಾಡ್ತಾರೆ. ಒಂಥರ ಅಣ್ತಂದಿರ್ತಾರ ಇದ್ದೀವಿ ಎಲ್ಲರೂ. ಅದಿದ್ರೆ ಒಳ್ಳೆ ಬೆಳವಣಿಗೆ ಅಂತ ನನ್ನದು. ಹಂಗೆ ಇರಬೇಕು, ಹಂಗೆ ಇರೋಣ ಕೂಡ. ಓಕೆ, ಥ್ಯಾಂಕ್ ಯು ಬಸ್. ಎಲ್ಲ ಮಾತಾಡಲಿ, ಆಮೇಲೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಇದರಲ್ಲಿ ಏನು ನಮ್ಮದು ಮೊದಲನೇದಾಗಿ ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೇಮ್ ಸರ್ ಜೊತೆ ವರ್ಕ್ ಮಾಡಬೇಕು ಅಂದರೆ ಕತೆ ಜೊತೆಗೆ ಇನ್ವಾಲ್ವ್ ಆಗಬೇಕು. ಅಲ್ಲಿಂದ ನಾನು ಒಂದಷ್ಟು ಪಾಠ ಕಲ್ತಿದ್ದೀನಿ ಪ್ರೇಮ್ ಸರಿಂದ. ಇದಕ್ಕೆ ಮುಂಚೆ ಡಾನ್ಸರ್ ಆಗಿದ್ದಾಗ ಜೋಗಿಯಿಂದನೂ ಸರ್ ಜೊತೆ ವರ್ಕ್ ಮಾಡ್ತಿದ್ದೆ. ಅವಾಗ ಡ್ಯಾನ್ಸರಾಗೆ ಹಿಂದೆ ಎಲ್ಲ ಹೋಗ್ಬಿಡ್ತಿದ್ದೆ. ಏಕಲವ್ಯದಲ್ಲಿ ಚಾನ್ಸ್ ಕೊಟ್ಟರು. ಅಲ್ಲಿ ಅವ್ರದ್ದು ಯಾವ ಥರ ಇರುತ್ತೆ ಅಂತ ಕಾನ್ಸೆಪ್ಟ್ಸ್ ಎಲ್ಲ ತಿಳ್ಕೊಂಡು ಅದನ್ನು ವರ್ಕ್ ಮಾಡಿದೆ. ನಾನು ತುಂಬ ಥ್ಯಾಂಕ್ಸ್ ಪ್ರೇಮ್ ಸರ್, ಇದೊಂದು ಚಾನ್ಸ್ ಕೊಟ್ಟಿದ್ದಾರೆ. ಹಾಗೆ ರಕ್ಷಿತಾ ಮೇಡಮ್ ಕೂಡ ಯಾವಾಗಲೂ ಒಬ್ರಿಗೆ ಪ್ರೋತ್ಸಾಹ ಮಾಡೋದ್ರಲ್ಲಿ ಮೇಡಮ್ ನಮ್ಗೆ ತುಂಬ ಇಷ್ಟ. ಯಾವಾಗಲೂ ಮಾಡ್ತಾರೆ ಅಂತ ಮಾಡಿಸ್ತಾರೆ. ಹಾಗೆ ಈಗ ಸಾಂಗ್ ಅಂತ ಸ್ಟಾರ್ಟ್ ಮಾಡಿದಾಗ ನನಗೆ ಎಷ್ಟು ಜನ ಬೇಕು ಅವನೇ ಅಂದರು ಸರ್ ಒಂದು 100-500 ಜನ ಬೇಕು ಅಂತೆ. ಓಕೆ ಅಂದರು. ಪ್ರೇಮ್ ಸರ್, ಸುಬ್ರಿ ಸರ್ ಇದ್ರು, ಬಂದು ಹೇಳಿದೆ ಈ ಥರ ಅಂತ. ಓಕೆ ಮಾಡಿದ್ದು ಸರ್. ತುಂಬ ಸಪೋರ್ಟ್ ಇದೆ ಸರ್. ಕೆ ವಿ ಸರ್ ಜೊತೆ ಮುಂಚೆ ಸಖತ್ ಅಂತ ಅವ್ರು ಮಾಡಿದೆ, ಈಗ ಇದನ್ನು ಮಾಡಿದೆ. ತುಂಬ ಏನೇ ಕೇಳಿದ್ರು ಇಲ್ಲ ಅಂದಿರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ಸ್ ಸರ್. ಹಾಗೆ ನಮ್ಮ ಮ್ಯೂಸಿಕ್, ನಮ್ಮ ಅರ್ಜುನ್ ಧನ್ಯ ಸರ್ ಮ್ಯೂಸಿಕ್ ಕೇಳಿದ ತಕ್ಷಣ, ಸಾಂಗ್ ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು. ಇದೊಂದು ದಿ ಬೆಸ್ಟ್ ಆಗುತ್ತೆ ಅಂತಲೇ ಒಂದಷ್ಟು ವರ್ಕ್ ಮಾಡಿದ್ವಿ. ಧ್ರುವ ಸರ್ ಅವ್ರ ಡೆಡಿಕೇಶನ್ನು ನಂಗೆ ತುಂಬ ಇಷ್ಟ. ಅದ್ದೂರಿಂದನೂ ಕೆಲಸ ಮಾಡ್ತಾಯಿದ್ವಿ. ಅವ್ರು ಏನೇ ಅಂದರೆ ಏನೂ ಇಲ್ಲ ಅಂತಲ್ಲ, ನನ್ನ ಹತ್ರನೇ ಒಂದು 100 ಸರಿ ಅಷ್ಟೇ ಇದ್ರು ಬೇಡ, ನೀವೇ ಬನ್ನಿ ಅಂತ ಕರ್ಕೊಂಬಂದು 100 ಸರಿ ಡ್ಯಾನ್ಸ್ ಮಾಡಿಸಿ ಅದು ಮಾಡಿಸ್ತಾರೆ. ತುಂಬ ಇಷ್ಟ ನಾನು ಅವ್ರ ಸ್ಟೈಲ್ ನಾನು ಅಷ್ಟೇ. ಹಾಗೆ ಗಿರೀಶ್ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಮೋಹನ್ ಸರ್ ತುಂಬ ಚೆನ್ನಾಗಿ ಸೆಟ್ ಹಾಕಿಬಿಟ್ಟಿದ್ದಾರೆ. ಇಲ್ಲಿರೋರೆಲ್ಲ ಕಲೆಗಾರರು ದಾಖಲೆಗಾಗಿ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಜೈ ಆಂಜನೇಯ. ಎಲ್ಲರಿಗೂ ನಮಸ್ಕಾರಗಳು. ಈ ಚಿತ್ರದಲ್ಲಿ ವಿಶೇಷತೆ ಏನಂದರೆ, ನನ್ನ ಕಲಾ ನಿರ್ದೇಶನದಲ್ಲಿ ಒಂದು 1970ಸ್ಗೆ ಹೋಲುವಂಥ ಒಂದು ಆ ಬೆಂಗಳೂರನ್ನ ಕ್ರಿಯೇಟ್ ಮಾಡಿಸಿದ್ದಾರೆ ನಮ್ಮ ಪ್ರೇಮ್ ಸರ್. ಅದನ್ನು ಆ್ಯಕ್ಚುಲಿ 1970s ಬೆಂಗಳೂರು ಕ್ರಿಯೇಟ್ ಮಾಡೋಣ ಅಂತ ಹೇಳಿದ್ರೆ, ಓಕೆ ಯಾವ ಥರ ಏನೋ ನಾವೇನೋ ಒಂದು ನಾರ್ಮಲ್ ಒಂದು ಒಂದು ಸ್ಕೇಲಲ್ಲಿ ಇರುತ್ತೆ ಅಂದ್ಕೊಂಡು ಹೋದೆ. ಸರಿ, ಅಲ್ಲಿ ಹೋದಾಗ ಅವರ ಕ್ರಿಯೇಟಿವಿಟಿಗೆ ಇದಕ್ಕೆ ಅದು ಖಂಡಿತ ಇದು ಈ ಪ್ರಮಾಣದಲ್ಲಿ ಮಾಡೋದಕ್ಕೆ ಎಷ್ಟು ಸಾಧ್ಯತೆ ಇದೆ ಅನ್ನೋದಕ್ಕೆ ಯೋಚನೆ ಮಾಡೋದಕ್ಕೆ 2 ದಿನ ಆಯಿತು. ಸರಿ ಅಂದ್ಬಿಟ್ಟು ಎಲ್ಲ ಆದಮೇಲೆ ಟೋಟಲಿ ಇವರಿಗೆಲ್ಲ ಒಂದು ಗ್ರಾಫ್ ಮಾಡಿ ಕೊಟ್ಟಾದ್ಮೇಲೆ ಪ್ರೇಮ್ ಸರ್ ಕೇಳಿದ್ರು, ಇದನ್ನು ಎಷ್ಟು ಟೈಮ್ ಬೇಕಾಗತ್ತೆ, ಎಷ್ಟು ಜಾಗ ಬೇಕಾಗತ್ತೆ ಅಂತ. ಸುಮಾರು ಒಂದು 18 acres ಜಾಗ ಬೇಕಿತ್ತು. ಆವಾಗ ನಮ್ಮ ಉದಯ್ ಮೆಹ್ತಾ ಸರ್ ಅವರ ಪರಿಚಯ ಇರೋ ಒಂದು ಜಾಗದಲ್ಲಿ ಇದನ್ನು ಸೆಟ್ನ ಸ್ಟಾರ್ಟ್ ಮಾಡ್ತೀವಿ. ಆ ಸೆಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಆ್ಯಕ್ಚುಲಿ ಒಂದು ಟೌನ್ ಹಾಲ್ ಮುಂದೆ ಎಪಿಸೋಡ್ಸು ಸಾಕಷ್ಟಿದೆ. ಅದು ಯಾಕಂದರೆ ಇಡೀ ಸಿಟಿ ಮಾರ್ಕೆಟಲ್ಲಿ ನಡೆಯುವಂಥ ಒಂದು ಘಟನೆ. ಅಲ್ಲಿ ಏನಂದರೆ ಒಂದು ತಿಗಳ್ರು ಪಾಳ್ಯ ಅಂತಿದೆ. ತಿಗಳ್ರು ಪಾಳ್ಯದಲ್ಲಿ ಧರ್ಮರಾಯ ಟೆಂಪಲ್ ಇದೆ, ಗಡಿ ರೂಮ್ ಇದೆ, ಆಮೇಲೆ ಟೌನ್ ಹಾಲ್ ಇದೆ, ಸಿಟಿ ಮಾರ್ಕೆಟ್ ಇದೆ. ಇಷ್ಟು ಏರಿಯಾನ ನಾ 18 ಎಕರೆನಲ್ಲಿ ನಾನು ಕ್ರಿಯೇಟ್ ಮಾಡಬೇಕಾಗಿ ಬಂತು. ಸರಿ, ಕ್ರಿಯೇಟ್ ಮಾಡಬೇಕಾಗಿ ಬಂದಾಗ ಅದ್ರ ಬಜೆಟ್ ಕೇಳಿ ಫಸ್ಟ್ ಎಲ್ಲ ದಂಗಾಗ್ತಾರೆ ಅಂದ್ಕೊಂಡಿದ್ದೆ. ಬಟ್ ಸುಪ್ರೀತ್ ಸರ್ ಅದಕ್ಕೆ ಯೋಚನೆ ಮಾಡೋಲ್ಲ. ಸರ್ ಲೆವೆಲ್ ಬೆಸ್ಟ್ ಮಾಡಿ ಸರ್, ನಾನಿದ್ದೀನಿ ಅಂದರು. ಜೊತೆಗೆ ಕೆವಿನ್ ಸರ್ ಅಷ್ಟೇ ಪ್ರೋತ್ಸಾಹ ಕೊಟ್ಟರು. ಸರಿ, ಇದನ್ನು ಸೆಟ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಟೌನ್ ಹಾಲ್ನ ಮಾಡಬೇಕು. ಆ್ಯಕ್ಚುಲಿ ಟೌನ್ ಹಾಲ್ ಅಂತ ಹೇಳಿದ್ರೆ ಅದು ಇಡೀ ನಮ್ಮ ಕರ್ನಾಟಕದಲ್ಲಿ ಅದೊಂದು ಒಳ್ಳೆ ಎಲ್ಲರಿಗೂ ಚಿರಪರಿಚಿತ ಬಿಲ್ಡಿಂಗು. ಆ ಬಿಲ್ಡಿಂಗ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಆ್ಯಸ್ ಇಟ್ ಈಸ್ ಮಾಡಬೇಕು. ನಾವೇನಾದ್ರು ರೆಪ್ಲಿಕಾ ಮಾಡೋಕ್ಕೆ ಹೋಗಿ ಏನಾದ್ರು ಒಂಚೂರು ಹಾಳು ಮಾಡಿದ್ರು ಅದು ಎಲ್ಲರಿಗೂ ಗೊತ್ತಾಗೋದು ಇದು ಟೌನ್ ಹಾಲ ಅಂತ. ಅದಕ್ಕೆ ನಾವೇನು ಮಾಡಿದ್ವಿ, ಸುಮಾರು 1 ವಾರಗಳ ಬಿಫೋರು ನಮ್ಮ ಪ್ರೇಮ್ ಸರ್ಗೆ ಹೇಳಿ ಪರ್ಮಿಷನ್ ಹಾಕಿಸಿ ನಮ್ಮ ಮ್ಯಾನೇಜರ್ಗಳ ಜೊತೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಟೌನ್ ಹಾಲ್ಗೆ ಹೋಗ್ತೀವಿ. ಟೌನ್ ಹಾಲ್ಗೆ ಹೋಗಿ ಟೌನ್ ಹಾಲ್ ಮೇಲೆ ಪರ್ಮಿಷನ್ ಹಾಕಿ ಟೌನ್ ಹಾಲ್ ಮೇಲೆ ಹತ್ತಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಕಾರ್ನರ್ ಟು ಕಾರ್ನರು, ಸ್ಕೇಲ್ ಟು ಸ್ಕೇಲ್ ಮೆಷರ್ ಮಾಡ್ತೀವಿ. ಆ ಮೆಷರ್ ತೊಗೊಂಡು ಬಂದು ಎಲ್ಲ ತೊಗೊಂಡು ರೆಡಿ ಆಗುತ್ತೆ ಸೆಟ್ಟು. ಆ ರೆಡಿ ಆಗೋದ್ರಲ್ಲಿ ಏನು, ಟೌನ್ ಹಾಲ್ ಸರ್ಕಲ್ ಇನ್ಕ್ಲೂಡಿಂಗ್ ಆಪೋಸಿಟ್ ಮೈಸೂರು ಶುಗರ್ ಬಿಲ್ಡಿಂಗು, ಶಿವಾಜಿ ಟಾಕೀಸು,
ಮೈಸೂರು ಬ್ಯಾಂಕು, ಇಷ್ಟೂ ಸರ್ಕಲ್ ಕ್ರಿಯೇಟ್ ಆಗ್ತದೆ ಒಂದು ಸೈಡು. ಇನ್ನೊಂದು ಸೈಡು ಸೇಮ್ ಕೃಷ್ಣರಾಜೇಂದ್ರ ಮಾರ್ಕೆಟು 1970ನೇ ಇಸ್ವಿನಲ್ಲಿ ಹಿಂಗಿತ್ತು, ಅದನ್ನು ಕ್ರಿಯೇಟ್ ಮಾಡ್ತೀವಿ. ಎಲ್ಲ ರೆಡಿ ಆಗ್ತಾ 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 ಹೆಂಗಾಗೋಯ್ತು ಅಂದರೆ ಎಲ್ಲರಿಗೂ ಒಂದು ಸಖತ್ತು ಖುಷಿ ಆಯಿತು. ಪ್ರೇಮ್ ಸರ್ ಅಂತ ಹೇಳ್ಬಿಟ್ರು, ನಾನು ಏನೇನೋ ಅಂದ್ಕೊಂಡಿದ್ದೆ, ಅದರಲ್ಲಿ ಇದು ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂತೇಳಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಕೊನೆಗೆ ಆ ಟೌನ್ ಹಾಲು ಮತ್ತು ಕೃಷ್ಣರಾಜೇಂದ್ರ ಮಾರ್ಕೆಟ್ ಯಾವ ಥರ ಇತ್ತು ಅಂತ ಹೇಳಿದ್ರೆ, ನಿಮಗೆ ಆ ಟೌನ್ ಹಾಲು ಒರಿಜಿನಲ್ ಟೌನ್ ಹಾಲಲ್ಲಿ ಒಂದೇ ಅದೇ ಕಾಸ್ಟ್ಯೂಮಲ್ಲಿ ನೀವು ಫೋಟೋ ತೆಗೆಸ್ಕೊಂಡು ಬಂದು, ನಾನು ಹಾಕಿರೋ ಸೆಟ್ ಹತ್ರ ಒಂದು ಫೋಟೋ ತೆಗೆಸ್ಕೊಂಡು ಬಂದು 2 ಕೊಲಾಜ್ ಮಾಡಿದ್ರೆ ನಿಮ್ಗೆ ಒರಿಜಿನಲ್ ಯಾವುದೋ ಒಂದು ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಕೂಲಂಕುಷವಾಗಿ ನಿಂತು ಇವರೆಲ್ಲ ಬೆನ್ನಲ್ಲಿ ಬಂದು ನಿಂತು ನನಗೇನಂದ್ರೆ ಹಗಲು ರಾತ್ರಿ ಮಾಡಿಕೊಟ್ರು. ಈವನ್ ನಾನು ಹೇಳ್ತಾ ಇರೋದು ಹೈಟು, ವಿಡ್ತು, ಡೆಪ್ತು, ಟೆಕ್ಸ್ಚರು, ಟೋನು ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್. ನಾನು ನಿಜವಾಗ್ಲೂ ಹೇಳ್ತೀನಿ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನನಗೆ ಈ ಥರದ್ದೊಂದು ಇಲ್ಲಿವರೆಗೂ ಸಾಕಷ್ಟು ಸಾಂಗ್ಗಳಿಗೆ ದೊಡ್ಡ ದೊಡ್ಡ ಸೆಟ್ಗಳು ಹಾಕಿದ್ದೀನಿ, ಮಾಡರ್ನ್ ಸೆಟ್ಸ್ ಹಾಕಿದ್ದೀನಿ, ಓಲ್ಡ್ ಸೆಟ್ಸ್ ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಆದರೆ ನಾನು ಹುಟ್ಟಿರೋಂಥ ಬೆಂಗಳೂರು ಸೆಟ್ನೇ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಾಗ ರಿಯಲಿ ನನಗೆ ತುಂಬಾ ಖುಷಿ ಕೊಡ್ತು. ಆಮೇಲೆ ಎಕ್ಸ್ಟ್ರಾರ್ಡ್ನರಿ ಇದೆ. ಕಬ್ಬನ್ಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ, ಚಿಕ್ಕಪೇಟೆ ರೋಡ್ಗಳು ಕ್ರಿಯೇಟ್ ಮಾಡಿದ್ದೀನಿ, ಧರ್ಮರಾಯ ಟೆಂಪಲ್ಲು, ಆ ತಿರುಳಪೇಟೆ, ಆಮೇಲೆ ಗರ್ಡಿ ರೂಮು, ಎಂಟೈರ್ ಇದು. ಅಲ್ಲೇನಾದರೂ ಈಗ ನಾವು ಈಗಲೂ ಆ ಸೆಟ್ಟಲ್ಲಿ ಓಡಾಡ್ತಿರೋ ನಮಗೇನೆ ಖುಷಿ ಅನಿಸುತ್ತೆ. ಈ ಥರ ಒಂದು ಅತ್ಯದ್ಭುತವಾದ ಒಂದು ಸೆಟ್ನ ಕ್ರಿಯೇಟ್ ಮಾಡಿಕೊಡೋಕ್ಕೆ ಕಾರಣರಾದಂಥ ನಮ್ಮ ಪ್ರೇಮ್ ಸರ್ಗೆ ನಿಜವೂ ನನ್ನ ಚಿರುಣಿಯಾಗಿರಬೇಕು. ಜೊತೆಗೆ ನಮ್ಮ ಸುಪ್ರೀತ್ ಸರ್ ಅಂತೂ ಯಾವತ್ತೂ ಇದು ಎಷ್ಟಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಇದು ಬೇಡ ತುಂಬ ಬಜೆಟ್ ಆಗುತ್ತೆ ಅಂತ ಹೇಳಲಿಲ್ಲ. ಕೆವಿನ್ ಸಾರು ಹಾಗೆ ಸಪೋರ್ಟ್ ಕೊಟ್ಟರು. ಸುಪ್ರೀತ್ ಸರ್ ಅಂತೂ ಯಂಗ್ ಎನರ್ಜಿ ಅವರು. ಯಾವಾಗಲೂ ಅಷ್ಟೇ ಏನಿಗೆ ಅಂದರೆ ಏನೇ ಮಾಡ್ಬೇಕಾದ್ರೆ ಸರ್ ನಿಮಗೆ ಹೌದಾ ಸರ್ ಮಾಡ್ತೀರಾ ಸರ್, ಈಗಲಿಂದಲ್ಲ, ಅವ್ರದ್ದು ನಮ್ಮದು ಹೆಚ್ಚು ಕಮ್ಮಿ ಒಂದು 15 ವರ್ಷ ಪರಿಚಯ. ಅವತ್ತಿಂದನೂ ಇವತ್ತಿಗೂ ಹಂಗೆ ಇದ್ದಾರೆ. ಆಗಿಂದಾಗಿ ಇದೊಂದು ದೊಡ್ಡ ಸೆಟ್ನೇ ಕ್ರಿಯೇಟ್ ಮಾಡಿದ್ದೀವಿ. ಆಮೇಲೆ ಇದ್ರದ್ದು ಬಜೆಟ್ ಎಲ್ಲೋ ಇದಾಗಿದೆ. ಅದ್ರ ಜೊತೆಗೆ ನಮ್ಮ ಹೀರೋ ಸರ್ ಅವಾಗ ಹೇಳ್ತಾ ಇರ್ತಾರೆ, ಅಣ್ಣ ಹಿಂಗಿರುತ್ತೆ ಅಣ್ಣ ಹಿಂಗಿರುತ್ತೆ ಅಣ್ಣ. ಸೆಟ್ಟು ಬಂದಮೇಲೆ ಅವ್ರು ರಿಯಲಿ ಅವ್ರು ಅದರಲ್ಲಿ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗ್ಬಿಡ್ತಾರೆ. ಅವ್ರು ಎಲ್ಲರೂ ಅಷ್ಟೇ ಒಂಥರ ಸ್ಪ್ಲಿಟ್ ಪರ್ಸ್ನಾಲಿಟಿ ಇದ್ದಂಗೆ ನಮ್ಮ ಇವ್ರು ಹೀರೋ. ಓಕೆ, ಹಾಗೆ ಇನ್ನು ನಮ್ಮ ಅರ್ಜುನ್ ಸರ್ ಮ್ಯೂಸಿಕ್ಗೂ ನಾನು ಹಾಕಿರೋ ಸೆಟ್ಗೂ ರಿಯಲಿ ಒಂದು ಒಳ್ಳೆ ಮ್ಯಾಚ್ ಆಯಿತು. ಅದ್ರ ಜೊತೆಗೆ ಇನ್ನೊಂದು ಎಲ್ಲ ಅದ್ಭುತವಾಗಿ ಮೂಡಿ ಬರೋದಕ್ಕೆ, ಇಷ್ಟು ದೊಡ್ಡ ದೃಶ್ಯವಾಗಿ ಮೂಡಿ ಬರೋದಕ್ಕೆ ನಮ್ಮ ವಿಲಿಯಮ್ಸ್ ಅವರು. ಆ ವಿಲಿಯಮ್ಸ್ ನಾನು ಮಾಡಿರೋ ಸೆಟ್ನ ಎಷ್ಟು ಇದರಾಗಿ ತೋರಿಸಿದ್ದಾರೆ ಅಂದರೆ, ಈಗ ನಾನು ಆ ಸಾಂಗಲ್ಲಿ ನೋಡ್ತಾ ಇದ್ದಂಗೆ ಅಬ್ಬಬ್ಬ ನಾನು ಹಾಕಿರೋ ಸೆಟ್ ಅನಿಸ್ತು. ಒಂದ್ಸಲ ಮೈ ಜುಮ್ ಅನಿಸ್ತು. ರಿಯಲಿ ಬರೀ ಒಂದು ಸಾಂಗಲ್ಲಿ ಈ ಥರ ವಿಜುವಲ್ಸ್ ಮಾಡಿದ್ದಾರೆ. ನಿನ್ನ ಪ್ರೇಮ್ ಸರ್ ಕೇಳ್ಬೇಕು, ಕುತ್ಕೊಂಡು ಮಗ ಹಿಂಗಲ್ಲ ಇನ್ನೂ ಹೋಗ್ಬೇಕು ಡೆಪ್ತು ಅಂತಾರೆ. ನಮ್ಗೆ ಯಾಕಂದರೆ ಒಂದು ಸಲ ನಾನು ಇದೇ ಕಬ್ಬನ್ಪೇಟೆ ಚಿಕ್ಕಪೇಟೆ ಮಾರ್ಕಿಂಗ್ ಹಾಕಿದಾಗ ಪ್ರೇಮ್ ಸರ್ನ ಕರೆದ್ಬಿಟ್ಟು ಒಂದು ಸಲ ಮಾರ್ಕಿಂಗ್ ನೋಡಿದ್ರು. ಬಂದರು, ಕರೆದ್ಬಿಟ್ಟು ಮಗನೇ ಬಾಯಿಲಿ ಅಂದ್ಬಿಟ್ಟು ಕೈ ಹಾಕ್ಕೊಂಡು, ನನಗೆ ಹಿಂಗಲ್ಲ ಮಗ ಇನ್ನೂ ದೊಡ್ಡದು ಇದು ಆಗಲೇಬೇಕು ಅಂತೇಳಿ ತೆಗೆಸಿ ಮತ್ತೆ ರೀಮಾರ್ಕ್ ಮಾಡಿಸಿ ಆ ಕಬ್ಬನ್ಪೇಟೆ ರೋಡ್ಗಳನ್ನ, ಆಮೇಲೆ ಹೀರೋ ಒಂದು ಹೌಸ್ನೂ ಹಾಕಿದ್ದೀನಿ, ಅಷ್ಟು ದೊಡ್ಡದಾಗಿ ಮಾಡಿಸಿದ್ರು. ಇದರಲ್ಲಿ ಏನಂದರೆ ನನಗೊಂದು ಖುಷಿಯಾಗಿದ್ದು, ಈ ಸೆಟ್ಗಳ ಜೊತೆ ಆ್ಯಕ್ಚುಲಿ ಒಂದು ಮಾಡಿ ಬಸ್ ಬೇಕಾಗುತ್ತೆ. ನಾವು ಅದನ್ನು ಚೆನ್ನೈಯಲ್ಲಿ ಹುಡುಕಿದ್ವಿ, ಮತ್ತು ಮುಂಬೈಲಿ ಹುಡುಕಿದ್ವಿ. ಆವಾಗಿನ 1970s ಮಾಡಿ ಬಸ್ಗಳನ್ನ ನಾವು ನೋಡಿರ್ತೀವಿ ಹೆಂಗಿರುತ್ತೆ ಅಂತ. ಸರಿ, ಆ ಬಸ್ ಅದನ್ನು ಮಾಡಬೇಕಂದ್ರೆ ಎಲ್ಲೂ ಸಿಕ್ಕಲಿಲ್ಲ ನಮಗೆ. ಕೊನೆಗೆ ಮಂಗಳೂರಿಂದ ಒಂದು ಸ್ಕೂಲ್ ಬಸ್ನ ತರಿಸಿ, ಆ ಸ್ಕೂಲ್ ಬಸ್ನ ಕಟ್ ಮಾಡಿ, ಅದು ನಮ್ಮ 1970s ಹೆಂಗಿತ್ತು ಮಾಡಿ ಬಸ್ನ, ಅದನ್ನು ನಾನೇ ರೆಡಿ ಮಾಡಿಸ್ತೀನಿ ನಮ್ಮ ಹುಡುಗರನ್ನ ಇಟ್ಬಿಟ್ಟು. ಅದನ್ನು ನೋಡಿ ಒಂದು ಸಲ ಕೂತ್ಕೊಂಡು ಎಲ್ಲ ಆರ್ಟಿಸ್ಟ್ನ ಕೂಡಿಸಿ ಡ್ರೈವ್ ಮಾಡೋವರೆಗೂ ನಮಗೆ ಒಂದು ಸಮಾಧಾನ ಇರಲಿಲ್ಲ. ಆಮೇಲೆ ಅದನ್ನು ಅದ್ಭುತವಾಗಿ ಬಂತು. ಈ ಥರ ಈಚ್ ಆ್ಯಂಡ್ ಎವ್ರಿಥಿಂಗ್ 1917 ಟೆಕ್ಸ್ಚರ್ನ ನಾವು ಮೂಡಿಸಿದ್ದೀವಿ. ಅದನ್ನು ಖಂಡಿತ ನೀವು ನೋಡಿದ್ರೆ ಆ ಸ್ಕ್ರೀನಲ್ಲಿ ಖುಷಿ ಪಡುತ್ತೆ. ಈ ಥರ ಒಂದು ಅತ್ಯದ್ಭುತವಾದ ಅವಕಾಶ ಕೊಟ್ಟ ನಮ್ಮ ಪ್ರೇಮ್ ಸರ್ಗೆ, ನಮ್ಮ ಸುಪ್ರೀತ್ ಸರ್ಗೆ, ಕೆವಿನ್ ಅವ್ರಿಗೆ, ಮತ್ತು ಎಲ್ಲ ಅದರಿಂದ ಹಿಂದೆ ನನ್ನ ಜೊತೆಯಲ್ಲಿ ಶ್ರಮ ಪಟ್ಟಂಥ ನನ್ನ ಸರ್ ಎಲ್ಲ ಪ್ರೇಮ್ ಸರ್ ನೋಡಿ ಭಯ ಪಡ್ತಿದ್ದಾರೆ ಸರ್. ಎಲ್ಲರಿಗೂ ನಮಸ್ಕಾರ. ಸೊ KD ಅನ್ನೋದು ಒಂದು ನನಗೆ ದೊಡ್ಡ ಡ್ರೀಮ್ ಥರ ಆಗುತ್ತೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಇದನ್ನು ನಾವು ಬ್ರೇಕ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮಾಡ್ತಿದ್ದೀವಿ ಅಂತೇಳಿ. ಫಸ್ಟ್ ಆಫ್ ಆಲು ಸುಪ್ರೀತ್ ಸರು, ವೆಂಕಟ್ ಸರು ನನಗೆ ಕೊಟ್ಟಿರೋದನ್ನ ಇಂಡಿಯಾದಲ್ಲಿ ಯಾರಿಗೂ ಕೊಟ್ಟಿಲ್ಲ, ಯಾರು ಕೇಳೋಕ್ಕೆ ಹೋಗಲ್ಲ, ನನಗೆ ಮಾತ್ರ ಕೊಡೋಕ್ಕೆ ಸಾಧ್ಯ. ಸೊ ಏನನ್ಬೇಕು, ಟೆಕ್ನಿಕಲ್ಗೆ ಸಪೋರ್ಟ್ ಮಾಡಿದ್ದಾರೆ ಸರ್, ತುಂಬ ಥ್ಯಾಂಕ್ಸ್. ಪ್ರೇಮ್ ಸರಿಗೆ ನಾನು ಕೊಟ್ಟಷ್ಟು ಕಾಟ ಯಾರು ಕೊಟ್ಟಿಲ್ಲ. ಮಧ್ಯರಾತ್ರಿ 2 ಗಂಟೆಗೆ 3 ಗಂಟೆಗೆಲ್ಲ ಫೋನ್ ಮಾಡಿ ಮೆಸೇಜ್ ಮಾಡಿ, ಬೆಳಿಗ್ಗೆ ಬಂದರೆ ಬೈತಾಯಿದ್ರು, ಏನೋ ನೈಟೆಲ್ಲ ಮೆಸೇಜ್ ಮಾಡ್ತಾಯಿದ್ರು. ನಾನು ಕನ್ವೆ ಮಾಡ್ತಿದ್ರು, ಈ ಥರ ಕೊಡಿಸಿ ಹಿಂಗೆ ಅಂತೇಳಿ.
ಬಿಕಾಸ್ ಆಫ್ ಪ್ರೇಮ್ ಸರ್ ಅಟ್ಲೀಸ್ಟ್ ಒಂದು ಲೆವೆಲ್ಲಿಗೆ ನನಗೆ ಅರ್ಥ ಮಾಡಿಸ್ತೀನಿ, ಒಂದು ಸಿನಿಮಾಗೆ ಒಂದು ಒಳ್ಳೆ ಈ ವಿಜುವಲ್ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿಬಿಟ್ರು. ಸೊ ಮೋಹನ್ ಸರ್ ಆ್ಯಕ್ಚುಲಿ ಸೆಟ್ ನೋಡಿದ್ದೀರ, ಅಷ್ಟು ದೊಡ್ಡ ಸೆಟ್ ಅಂತೇಳಿ. ನಾನು ಅವ್ರಿಗೆ ಎವ್ರಿ ಡೇ ಯಾವಾಗಲೂ ಫೋನ್ ಮಾಡ್ತಾ ಇರ್ತೀನಿ, ಸರ್ ಇದು ಹೆಂಗೆ ಬರುತ್ತೆ, ಏನು ಯಾವ ಟೆಕ್ಸ್ಚರ್ ಇರುತ್ತೆ ಅಂತೇಳಿ ನಾವು ಕಲರ್ ಪ್ಯಾಲೆಟೆಲ್ಲ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹೀರೋ ಸರ್ ಬಗ್ಗೆ ಅರ್ಜುನ್ ಸರ್ ಅಂತ ಚೆನ್ನಾಗಿ ಮಾಡ್ಕೊಂಡಿದ್ದೀರ ಸರ್. ಧ್ರುವ ಸರ್ ಯಾವಾಗಲೂ ನನಗೆ ಸೆಟ್ಟಲ್ಲಿ ಬಂದು ಹೇಳ್ತಾ ಇರ್ತಿದ್ರು, ಎಲ್ಲ ಚೆನ್ನಾಗಿ ಬರ್ತದೆ, ತುಂಬ ಚೆನ್ನಾಗಿ ಬರ್ತಾಯಿದೆ, ಯೂಸಾಗಿ ಬರ್ತಾಯಿದೆ ಅಂತೇಳಿ. ಸೊ ಮೋರ್ ಓವರ್ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ಸ್, ರೈಟ್ರು ಗಾಂಧಿ ಇರ್ಬೋದು, ಕ್ರಾಂತಿ ಎಡಿಟ್ರ್ ಇರ್ಬೋದು, ನಮ್ಮ ರವಿ ಅವ್ರು ಇರ್ಬೋದು, ಮಂಜು ಇರ್ಬೋದು, ಎಂಟೈರ್ ಟೀಮು ನಮ್ಮ ಜೊತೆ ಸಪೋರ್ಟ್ ಆಗಿದ್ರು. ನನ್ನ ಟೀಮ್ ಸಹ ತುಂಬ ಸಪೋರ್ಟ್ ಆಗಿದ್ರು. ಸೊ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದಕ್ಕಿಂತ ಜಾಸ್ತಿ ಅವ್ರು ನನ್ನ ಸಪೋರ್ಟ್ ಆಗಿರೋದ್ರಿಂದ ನನಗೆ ಒಂದು ಈ ಲೆವೆಲ್ಗೆ ಅಟ್ಲೀಸ್ಟ್ ಸೊ ಆಲ್ ಬಿಕಾಸ್ ಆಫ್ ಪ್ರೇಮ್ ಸರ್ ಈ ಟೀಮ್ನ ಕಟ್ಕೊಟ್ಟಿದ್ದು. ಪ್ರೇಮ್ ಸರು ಟೀಮ್ ಕಟ್ಕೊಟ್ಟು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಿರೋದ್ರಿಂದ ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಆಲ್. KD ಅಂದ್ರೆ ಧ್ರುವ ಸರ್ಜಾ ಅಂದ್ರೆ KD ಅವ್ರು ಆಗ್ಬಿಟ್ಟಿದೆ ಇವಾಗ. ಹಾಡಲ್ಲಿ ಬಹಳ ಎನರ್ಜಿ ಲೆವೆಲ್ ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ ಸರ್, ನೀವೇ ನಿಮ್ಮ ಎನರ್ಜಿ ನೀವೆಲ್ಲ ಮ್ಯಾಚ್ ಮಾಡಬೇಕು, ಅಷ್ಟು ಅದ್ಭುತವಾಗಿ ಮಾಡಿದ್ರ. ನಿಮ್ಮ ಎಕ್ಸ್ಪೀರಿಯನ್ಸ್ ವಿತ್ ದ ಸಾಂಗ್. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವರಿಗೆ, ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಸ್ಪೆಷಲಿ ನನ್ನ VIPs ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಲಿವಿಂಗ್ ಲೆಜೆಂಡ್ ಶಿವಣ್ಣ ಅವರಿಗೆ ಆಪರೇಷನ್ ನಡೀತಾ ಇದೆ. ಆ ಭಗವಂತ ನಮಗೇನು ಆಯಿಸ್ಕೊಟ್ಟಿದ್ದನೋ ಅಷ್ಟು ಶಿವಣ್ಣನಿಗೆ ಕೊಡಲಿ. ಯಾಕೆಂದರೆ ಈ ಸೆಪ್ಟೆಂಬರ್ ಇಷ್ಟು ಆ್ಯಂಡ್ ಅಫ್ಕೋರ್ಸ್ ಇವತ್ತೊಂದು ಸಾಂಗ್ ರಿಲೀಸ್ ಆಗ್ತಾ ಇದೆ KDದು. ಅಂದರೆ ಇದಕ್ಕೆ ಕಾರಣಕರ್ತರು ನಮ್ಮ ಡೈರೆಕ್ಟ್ರು ಪ್ರೇಮಣ್ಣ. ಅವ್ರದ್ದು ಎಲ್ಲ ಸಿನಿಮಾ ಸಾಂಗ್ಸು ಹಿಟ್ಟು. ಫ್ರಮ್ ಸ್ಟಾರ್ಟಿಂಗ್ ಕರಿಯ, ಜೋಗಿ, ಜೋಗಯ್ಯ, ಏಕಲವ್ಯ, ಎಕ್ಸ್ಕ್ಯೂಸ್ ಮೀ, ಈಗ KD ಒಂದು ಸಾಂಗ್ ರಿಲೀಸ್ ಆಗಿದೆ. ಅಫ್ಕೋರ್ಸ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ಕಂಪೋಸ್ ಮಾಡಿರೋ ಸ್ಟೈಲು. ಪ್ರತಿಯೊಂದು BGMಗೂ 10 ಡಿಫ್ರೆಂಟ್ ಸ್ಟೆಪ್ಸು ನಾವು ಯಾವ್ದಾರು ಈಗ ಮಾಡೋದು ಅಂತ. ಸೊ ಫೈನಲಿ ಒಂದು BGM ಓಕೆ ಇದು ಫಿಕ್ಸ್ ಆಗೋಣ ಅಂತ ಫಿಕ್ಸ್ ಆದ್ವಿ. ಫಿಕ್ಸ್ ಆದಮೇಲೆ ಓಕೆ ಏನೋ ಸಿಗ್ನೇಚರ್ ಸ್ಟೆಪ್ಪು ಓಕೆ ಮಾಡೋಣ ಅಂದ್ಕೊಂಡು ಮಾಡಿದ್ರೆ ಕಾರ್ನಲ್ಲಿ ಮಾಡೋದಿತ್ತು. ಇದ್ಯಾದಯ್ಯ ಇದು ಏನೋ ಎಲ್ಲ ಓಕೆ ಆಗ್ಬಿಟ್ಟು ಕಾರ್ನಲ್ಲಿ ಮಾಡುವ ಅಂತಾರೆ. ಸರಿ ಕಾರ್ನಲ್ಲಿ ಮಾಡೋಣ ಅಂದ್ಕೊಂಡು ಕಾರ್ನಲ್ಲಿ ಮಾಡಿದ್ವಿ. ಇವ್ರಿಗೂ ಎಕ್ಸ್ಟ್ರಾ ಇಂಪ್ರೂವೈಸೇಷನ್, ಮಗ ಪಾಸಿಂಗಲ್ಲಿದ್ರೆ ಹಿಂಗಿರುತ್ತೆ ಅಂದರು. ನಾನಂತ ಟ್ಯಾಲೆಂಟೆಡ್ ಅಲ್ಲ, ದಯವಿಟ್ಟು ನಿಂತ್ಕೊಂಡಿರೋ ಕಾರ್ನಲ್ಲಿ ಮಾಡ್ತೀನಿ, ನೀವು ಅದನ್ನು CG ಎಲ್ಲ ಹಂಗೆ ಓಡಿಸೋಣ ಹಾಗೆ. ಎಲ್ಲಾದರೂ ಉಂಟಾ ಸುಮ್ಮನೆ ಮಗ ನೀವು ಮಾಡೋದೇನು ನಾನು ಹೇಳ್ತೀನಿ ಅಣ್ಣ, ಆಗಲ್ಲ ಅಣ್ಣ ಅಂದರೆ ಮಾಸ್ಟರ್ ನೋಡ್ರಿ ಧ್ರುವ ಹಿಂಗೆ ಮಾಡ್ತೇನೆ ಈಗ ಅಂತೆಲ್ಲ ಹೇಳಿ ಕಾರ್ ಹತ್ತಿಸಿದ್ರು. ಸೊ ಈಗ ಕಾರ್ ಹತ್ತಾದ್ಮೇಲೆ ಅನ್ನಿಸ್ತಾ ಇದೆ ಮುಂದಕ್ಕೆ ಫ್ಲೈಟ್ ಹತ್ತಿಸ್ತಾರೆ ಅಂತ. ಸೊ ಐ ಥ್ಯಾಂಕ್ ನಮ್ಮ ಮೋಹನ್ ಮಾಸ್ಟರ್ಗೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ಶ್ಯಾಮ್ ಸರ್. ಆಗಲೇ ಹೇಳ್ದಂಗೆ ನಾನು ಅವ್ರನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನನ್ನ ಅದ್ದೂರಿ ಟೈಮಲ್ಲಿ ನಮಗೆ ಕಾಸು ಇಲ್ದಿರ್ಬೇಕಾದ್ರೆ ನಾವು ಎಲ್ಲರ ಹತ್ರ ಕಾಸು ಹೊಂಚ್ಕೊಂಡು ಬಂದು ಕೊಡ್ತಾಯಿದ್ವಿ. CDs ಕೊಡೋರು. ಆಮೇಲೆ ಒಂದು ಪಾಯಿಂಟಲ್ಲಿ ನೋಡಿ ಓಕೆ ನಿಮಗೆ ಏನು ತುಂಬ ಪ್ರಾಬ್ಲಮ್ ಇದೆ ತಾನೆ ನೋಡಿ ಅಂತ ಸಾವಿರ CD ಎಲ್ಲ ಕೊಟ್ಟಿದ್ರು ಫ್ರೀಯಾಗಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಇವಾಗ ತಿರ್ಗಾ ಪೋಖರ ಆದಮೇಲೆ ತಿರ್ಗಾ ಜಾಯ್ನ್ ಆಗಿದ್ದೀವಿ. ಆ್ಯಂಡ್ ಫಸ್ಟ್ ಟೈಮ್ ನಾವು ಅರ್ಜುನ್ ಜನ್ಯ ಸರ್ ಜೊತೆ ವರ್ಕ್ ಮಾಡ್ತಾ ಇರೋದು. ಕಂಪೋಸಿಂಗ್ ಎಲ್ಲ ಸೂಪರ್ ಆಗಿದೆ. ಡೆಫಿನೆಟ್ಲಿ ಇದು ನ್ಯೂ ಇಯರ್ಗೊಂದು ಒಳ್ಳೆ ಬ್ಯಾಶ್ ಆಗುತ್ತೆ, ಯಾಕೆಂದರೆ ಟೆಕ್ನೋ ಸಾಂಗ್. ಸೊ ಡೆಫಿನೆಟ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ವೆಂಕಟ್ ಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಅವರೇ ಇನ್ಸಿಸ್ಟ್ ಮಾಡಿದ್ದು ಫೋಕ್ ಡ್ಯಾನ್ಸ್ ಬೇಕು, ಫೋಕ್ ಸಾಂಗ್ ಬೇಕು ಅಂತ. ಶಿವ ಆಗೋದಕ್ಕೆ ಅವರು ಒಂದು ಮೇಜರ್ ಕಾರಣ. ಆ್ಯಂಡ್ ಥ್ಯಾಂಕ್ಸ್ ಟು ಸುಪ್ರೀತ್ ಸರ್, ಎಲ್ಲದರಲ್ಲೂ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಮೋಹನ್ ಬಿಕೆ, ನಿಮಗೆ 1970s ಹೆಂಗಿರುತ್ತೋ, ಅಫ್ಕೋರ್ಸ್ ನಾನು ಹುಟ್ಟಿರಲಿಲ್ಲ, ಬಟ್ ಹೆಂಗಿತ್ತೋ
ಹಂಗೆ ಡೆಫಿನೆಟ್ಲಾಗಿ ಇದ್ದೇ ಇರುತ್ತೆ. ಯಾಕೆಂದರೆ ಇನ್ಕ್ಲೂಡಿಂಗ್ ನಮ್ಮ ಜೂನಿಯರ್ ಆರ್ಟಿಸ್ಟ್ ಅಂತ ಏನು ಕರಿತೀವಿ, ಅವರು ಎಲ್ಲ ಕ್ಯಾರೆಕ್ಟರ್ಸನ್ನು ರೆಟ್ರೋಲಿ ಫೀಲ್ ಮಾಡೋದು ಭಾರಿ ಕಷ್ಟ. ಅದನ್ನು ವಿಜುವಲೈಸ್ ಮಾಡಿದ್ದು ಡೈರೆಕ್ಟ್ರು, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ ವಿಲಿಯಮ್ಸ್ ಅವರು. ತುಂಬಾ ಪ್ರಾಮಿಸಿಂಗ್ ವಿಜುವಲ್ಸ್ ಇರುತ್ತೆ 100%. ಆ್ಯಂಡ್ ಮೇಡಮ್ ಬಗ್ಗೆ ಹೇಳಬೇಕು ಅಂದರೆ, ನೀವೇ ನೋಡಿದ್ರಿ ಡಾನ್ಸಲ್ಲಿ ಮ್ಯಾಚ್ ಮಾಡೋದೇ ಸ್ವಲ್ಪ ಕಷ್ಟ. ಏನಯ್ಯ ನಮಗೆಲ್ಲರೂ ಇವ್ರು ಹೇಳೋದು, ಸರ್ ನೀವು ಸಖತ್ತಾಗಿ ಡಾನ್ಸ್ ಮಾಡ್ತೀರಂತ. ಅಯ್ಯೋ ನಿಜ ಹೇಳ್ರಯ್ಯ. ಇಲ್ಲ, ಡೆಫಿನೆಟ್ಲಿ ಶೀಸ್ ಡನ್ ಅ ಗ್ರೇಟ್ ಜಾಬ್, ಇನ್ಕ್ಲೂಡಿಂಗ್ ಸಿನಿಮಾಲು ಅಷ್ಟೇ. ಆ್ಯಂಡ್ ಥ್ಯಾಂಕ್ಸ್ ಟು ನಮ್ಮ ಫೇವ್ರೆಟ್ ಹೀರೋಯಿನ್ ರಕ್ಷಿತಾ. ಯಾಕೆಂದರೆ ಅಪ್ಪು ಮೂವಿಯಿಂದಲೂ ನನಗದೇ ಅವ್ರದ್ದು ನೋಡಿದ್ದೀನಿ. ಆ್ಯಂಡ್ ಸಿಂಗು ಜೊತೆ ಒಂದು ಮೂವಿ ಮಾಡಿದ್ರು, ಆ ಮೂವಿನೂ ಅದನ್ನು ನೋಡಿದ್ದೀನಿ, ಇಡಿಯಟ್ ಎಲ್ಲ ನೋಡಿದ್ದೆ ಮ್ಯಾಮ್ಗೋಸ್ಕರ. ಇವತ್ತು ಅವರೇ ಲಾಂಚ್ ಮಾಡಿದ್ದಾರೆ. ಅಣ್ಣ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಜೆನ್ಯೂನ್ ಆಗಿ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ಸ್ ಟು ಪ್ರೇಮ್ ಸರ್. ಏನಕ್ಕೆ ಅಂದರೆ, ಥ್ಯಾಂಕ್ಸ್ ಫಾರ್ ದಿ ಅಪಾರ್ಚುನಿಟಿ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅಂದರೆ ನಿಮಗೆ ಆ ಮುಗ್ಧತೆ ಅನ್ನೋದು ಕ್ಯಾರೆಕ್ಟ್ರಲ್ಲಿ, ಆಫ್ಟರ್ ಅದ್ದೂರಿ ಬಹದ್ದೂರ್ ಈ ಸಿನಿಮಾಲಿ ಆ ಕ್ಯಾರೆಕ್ಟ್ರಲ್ಲಿ ಮುಗ್ಧತೆ ಅನ್ನೋದು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಟು ದಿ ಎಂಟೈರ್ ಟೀಮ್, ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಉದಯ್ ಮೆಹ್ತಾ ಸರ್ ಬಂದಿದ್ದಾರೆ, ಗಂಗಾಧರ್ ಸರ್ ಇದ್ದಾರೆ. ಸೊ ಇಲ್ಲಿ ಗಂಗಾಧರ್ ಸರ್, ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಅಜಯ್ ಆಂಜನೇಯ. ಕೇಳಿವರೆಗೂ ಕೂಡ ಪ್ರತಿಯೊಂದು ಹಾಡುಗಳು ಕೂಡ ಒಂದು ಸಪ್ರೇಟ್ ಆದ ಆಲ್ಬಮ್ಮು ಇವತ್ತಿಗೂ ಅದು ಸೂಪರ್ ಹಿಟ್ಟೇ ಇರುತ್ತೆ. ಯಾರೇ ಟ್ರೈ ಮಾಡಿನವರು ಸ್ಟಾರ್ಟ್ ಆಗ್ಬಿಟ್ಟು ಹಾಡುಗಳು ಯಾವುದು ಚೇಂಜ್ ಮಾಡಬೇಕು ಅನ್ಸೋದು. ಸಂಗೀತಕ್ಕೆ ಭಾಳ ಪ್ರಾಮುಖ್ಯತೆ ಕೊಡ್ತೀರ, ಕತೆಗಿಂತ ಮೊದಲು ಸಂಗೀತ ರೆಡಿ ಆಗುತ್ತೆ ಅಂತ. ಒಂದು ಇನ್ವಿಟೇಷನ್ ಅದು. ಈಗ ನಮ್ಮ ಮದುವೆಗೆ ಕರಿಬೇಕು ಅಂತಂದರೆ ಏನಿಲ್ಲ, ನಾನು ಮದುವೆ ಆಗ್ತೀನಿ ಬರ ಅಂತಂದ್ರೆ ಅವ್ರಿಗೆ ಜ್ಞಾಪಕ ಇರಲ್ಲ. ಒಂದು ಇನ್ವಿಟೇಷನ್ ಮಾಡಿ ನೀಟಾಗಿ ಡೇಟು ಗೀಟು ಎಲ್ಲ ಹಾಕ್ಬಿಟ್ಟು ಕೊಟ್ಟರೆ ನಾನು ಮದುವೆ ಆಗ್ತೇನೆ, ಇಂಥ ಜಾಗ ಇಂಥ ಇದು ಬಾರ ಅಂತಂದರೆ, ಸೊ ಅದೊಂದು ಒಂಥರ ಸಿನಿಮಾಗೆ ಒಂದು ಇನ್ವಿಟೇಷನ್ ಇದೆ. ಅದಕ್ಕೆ ಜೀವ ಅದು. ಮ್ಯೂಸಿಕ್ ಅನ್ನೋದು ಫಸ್ಟು ಯಾವುದೇ ಆಗಲಿ, ಕಷ್ಟ ಸುಖ ಏನೇ ಬಂದರೂ ಅದೊಂದು ಮ್ಯೂಸಿಕ್, ಸಂಗೀತ ಅಂದರೆ ಅದೆಲ್ಲ ಮರಿತೀವಿ ಅಂತೀವಲ್ಲ. ಸೊ ಅದರ ಖುಷಿ ಬಿಡಬೇಕು ಅಂದರೆ ಸಂಗೀತ ಬೇಕು, ನೋವು ಮರಿಬೇಕು ಅಂದ್ರೆ ಸಂಗೀತ ಬೇಕು. ಸೊ ಅದಕ್ಕೆ ಅದೊಂದು ಪಲ್ಸ್, ಅದು ಎಂಟೈರ್ ಸಿನಿಮಾದೊಂದು ಪಲ್ಸು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಯಾಕೆ ಫಸ್ಟು ಸಾಂಗ್ಸ್ಗಳನ್ನ ಇದು ಮಾಡ್ತೀನಿ ಅಂತಂದರೆ, ಬಿಕಾಸ್ ಸ್ಟೋರಿಗೆ ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ನಾನು ಬೇರೆ ಏನು ಮಾಡಲ್ಲ. ಬೇರೆ ಸುಮ್ಮನೆ ಎಲ್ಲೋ ಒಂದು ಸಾಂಗ್ ಬರೋದು, ಸುಮ್ಮನೆ ಎಲ್ಲೋ ಒಂದು ಇದು ಮಾಡೋದು. ಸೊ ಅದರಿಂದ ಫಸ್ಟ್ ಪ್ರಾಮುಖ್ಯತೆ ಸಾಂಗು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಸಿನಿಮಾ ಫಸ್ಟು ಹೀರೋನೇ ಸೊ ಅರ್ಜುನ್ ಜನ್ಯ ಫಸ್ಟ್ ಹೀರೋ. ಏನಕ್ಕೆ ಅಂದರೆ, ನಾನು ಮಾಡಿರೋ ಸಿನಿಮಾಗಳು ಯಾವುದೇ ತಗೊಳ್ಳಿ ನೀವು, ಗುರುಜಿ ಆಗಲಿ, ಆರ್ ಪಿ ಪಟ್ನಾಯಕ್ ಅವರಾಗಲಿ, ಆ್ಯಂಡ್ ಹರಿ ಅವರಾಗಲಿ. ಸೊ ಈಗ ಅರ್ಜುನ್ ಅವನಿಂದ ಕಲಿತಾ ಇದ್ದೀನಿ. ಅವ್ರು 3 ಜನದಿಂದ ಕಲಿಸಿದ್ರು ನನಗೆ, ಈಗ ಇವರಿಂದ ಕಲಿತಾ ಇದ್ದೀನಿ. ಸೊ ಇನ್ನೂ ಬೆಸ್ಟ್ ಏನೇನು ಮಾಡೋಕ್ಕೆ ಸಾಧ್ಯ, ಮ್ಯೂಸಿಕ್ ಮಾಡೋಣ ಅಸ್ಟೆಂಟಾಗಿ. ಹೌದು, ಅವನ ಅಸ್ಟೆಂಟ ನಾನು ಆ್ಯಕ್ಚುಲಿ. ಇಲ್ಲ ಮೈನ ಅವಾಗ ಏನಾಗುತ್ತೆ, ಸೊ ಆ ಟೈಮಲ್ಲಿ ಮಾಡೋಕ್ಕೆ ಇನ್ನೊಂದು ಬೇರೆ ಏನೋ ವಿಷಯ ಇದೆ. ಸೊ ಅವಾಗ ಅದು ಮಾಡ್ತೀನಿ. ಬಟ್ ಇವಾಗ ಬಿಟ್ಟರೆ ಈಗ ನೆಕ್ಸ್ಟು ಕಮಿಂಗ್ 25 ನಾಳೆಯಿಂದ ಇದು ಏನದು ಯಾವ ಕ್ರಿಸ್ಮಸ್, ನ್ಯೂ ಇಯರ್ ಅಂದರೆ ನಮ್ಗೆ ಯುಗಾದಿ ಆ್ಯಕ್ಚುಲಿ. ಸೊ ಎಲ್ಲರೂ ಹೊಸ ವರ್ಷ ಬರ್ತಾ ಇದೆಯಲ್ಲ, ಆ ಇದಕ್ಕೆ ಈಗ ಮಾಮೂಲಿ ಗೊತ್ತಲ್ಲ ನಿಮ್ಗೆ, ರಾತ್ರಿ ಹೊತ್ತಿಲ್ಲ ಅದು ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಸರ್ ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು, ಅರ್ಜುನ್ ಜನ್ಯ ಸರ್ ಹೇಳ್ತಾ ಇದ್ರು, ಈ ಸಿನಿಮಾದಲ್ಲಿ ಹಾಡಿಗೆ ಖರ್ಚು ಮಾಡಿರೋ ಹಣದಲ್ಲಿ ಒಂದು 2-3 ಸಿನಿಮಾ ಕಂಡ್ರೆ ದೊಡ್ಡ ಬಿಗ್ ಬಜೆಟ್ ಸಿನಿಮಾಗಳು ಮಾಡ್ಬೋದಾಗಿತ್ತು ಅಂತ. ಅಂದ್ರೆ ಅಷ್ಟು ಖರ್ಚಾಗಿದೆ ಹಾಡಿಗೆ ಅಂತ ಹೇಳಿ, ಹಾಡುಗಳಿಗೆ ಈ ಸಿನಿಮಾದಲ್ಲಿ. ವಿಜಯ, ಹೌದೌದು ವಿಜಯ. ಆದ್ರೆ ಈ ಹಾಡಿಗೆ ಎಷ್ಟು ಖರ್ಚು ಮಾಡಿಸಿದ್ರಿ ಸುಪ್ರೀತ್ ಹತ್ರ ನೀವು? ಇದು ಆಲ್ಬಮ್ ಮಾಡೋದು ಕಾಸ್ಟ್ಲಿ ಆಲ್ಬಮ್ಗೆ, ತುಂಬ ಕಾಸ್ಟ್ಲಿ ಆಲ್ಬಮ್ಗೆ. ನಾನು ಬಿಫೋರ್ ಏಕಲವ್ಯ ಮಾಡಿದ ತಕ್ಷಣ 3 ಸಾಂಗ್ಸ್ ಮಾತ್ರ ಯುರೋಪಲ್ಲಿ ಮಾಡಿದ್ವಿ. ಸೊ ಅದಾದ್ಮೇಲೆ 3 ಸಾಂಗ್ಸ್ ಇಂಡಿಯಾದಲ್ಲಿ ಮಾಡಿಕೊಟ್ರು. KD ಆಲ್ಬಮ್ ಬಂದು ಪ್ರತಿ ಸಾಂಗನು ತುಂಬ ಏನಂದರೆ ಎಲ್ಲ ಅಳದು ತೂಗಿ ತೂಕ ಹಾಕೇನೋ ಅಂತೀವಲ್ಲ, ಸೊ ಆ ಮಟ್ಟಕ್ಕೆ ಮಾಡಿರೋ ಸಾಂಗ್ಸ್ಗಳು. ನಿಜ ಹೇಳ್ಬೇಕಂದ್ರೆ ಈ ಆಲ್ಬಮ್ಗೆ ಅವರು ಅರ್ಜುನ್ ಅವರು ಹೇಳ್ದಂಗೆ 3 ಪಿಕ್ಚರ್ ಮಾಡ್ಬೋದಾಗಿತ್ತು. ಏನಕ್ಕೆ ಅಂದರೆ ಅಷ್ಟು ಆರ್ಕೆಸ್ಟ್ರಾ ಮಿಕ್ಸ್ ಮಾಡಿದ್ದೀವಿ, ಅಷ್ಟು ಬೆಸ್ಟ್ ಯಾರ್ಯಾರು ಇದನ್ನ ಕರೆದ್ಬಿಟ್ಟು ನುಡಿಸಿದ್ದೀವಿ.
ಆಮೇಲೆ ಸಿಂಗರ್ಗಳು ಅಷ್ಟೇ ಚೆನ್ನಾಗಿ ಇದು ಮಾಡಿದ್ದೀವಿ. ಆಮೇಲೆ ಅವ್ನು ಸ್ಪೆಂಡು ಅಷ್ಟೇ ವರ್ಷಗಟ್ಟಲೆ ಅವ್ನ ಟೈಮನ್ನು ನಾನು ತಿಂದಿದ್ದೀನಿ. ಓಕೆ, ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು KVN ಸುಪ್ರೀತ್ ಅವರು. ಓಕೆ, ಆಮೇಲೆ ನಿರ್ಮಾಪಕರಿಗೆ ಏನೋ ಟೇಸ್ಟ್ ಇರಬೇಕು ಮೈನ. ಈಗ ನಾನು ಒಬ್ಬ ನಿರ್ದೇಶಕರ ಕ್ರಿಯೇಟರ್ ಆಗಿದ್ದು ನಾನು ಏನೋ ಮಾಡ್ತೀನಿ, ಏನೋ ಇಲ್ಲ ಹಿಂಗೆ ಮಾಡ್ಬೇಕು ಹಠ ಮಾಡೋದ್ಕಿಂತ ಸೊ ನಿರ್ಮಾಪಕರ ಒಂದು ಟೇಸ್ಟ್ ಇರಬೇಕು. ಈ ಥರದೊಂದು ಮಾಡಿದ್ರೆ ಚಂದ. ನಾನು ಸ್ಟಾರ್ಟಿಂಗ್ ಸಿನಿಮಾ ಕತೆ ಹೇಳಿದ ತಕ್ಷಣ ಅವ್ರು ಕೇಳೋದು, ಪ್ರೇಮವ್ರೆ ನಿಮ್ಮ ಬ್ರೇಕ್ನ ನೀವೇ ಮುರಿಬೇಕು ಅಂತ. ನಿಮ್ಮ ಸಾಂಗ್ಸ್ಗಳೇನು ಬ್ರೇಕ್ ಮಾಡ್ತಾ ಇದ್ದೀರಾ ಮಾಡಿದ್ರೆ ಅದ ಬ್ರೇಕ್ ನೀವೇ ಮುರಿಬೇಕು. ಅದ್ರ ಮೇಲೆ ಬೇರೆದೆಲ್ಲ ಕಂಪೇರ್ ಮಾಡಲ್ಲ, ನಿಮ್ದೇ ನೀವೇ ಮುರಿ. ಅದು ಏನಾಗುತ್ತೆ ಇಟ್ ಬೆಸ್ಟ್ ಅಂತ. ಸೊ ನನಗೆ ಸಪೋರ್ಟ್ KVN ಪ್ರೊಡಕ್ಷನ್ ತುಂಬ ಸಪೋರ್ಟ್ ಮಾಡೋದು ನಮ್ಗೆ. ಸೊ ಬೆಸ್ಟ್ ಮಾಡಿದ್ದೀವಿ, ಸಾಧ್ಯವಾದಷ್ಟು ಬೆಸ್ಟ್. ಇಂಡಿಯಾ ಯಾರು ನುಡಿಸಿಲ್ಲ ಅನ್ನಂಗಿಲ್ಲ, ಇಂಡಿಯಾದಲ್ಲೇ. ಹೊರಗಡೆ ಕಂಟ್ರಿ ಸೆಕೆಂಡ್, ಹೊರಗಡೆ ಕಂಟ್ರಿ ಯುರೋಪಲ್ಲಿ ಮಾಡಿದ್ದು ಬೆಸ್ಟು. ಸೊ ಅದಾದ್ಮೇಲೆ ಇಂಡಿಯಾದಲ್ಲಿ ಇಂಥವ್ರು ಯಾರು ನುಡಿಸಿಲ್ಲ ಅನ್ನಂಗಿಲ್ಲ, ಅಷ್ಟು ಜನ ನುಡಿಸಿದ್ದಾರೆ KD ಚಿತ್ರಕ್ಕೆ. ಪ್ರೇಮ್ ಸರ್ ಗುರು ಅದೇ ಸಿನಿಮಾ ಏನದು ಸಾಂಗಿಗೆ ಬಳಸಿ ಸಾಂಗ್ 1,000 ಜನ ಡ್ಯಾನ್ಸರ್ಸ್ ಹಾಕಿದ್ದೀವಿ. ಸಾಂಗಿಗೆ ಜೂನಿಯರ್ಸ್ ಇದ್ದಾರೆ ಮಗನ. ಇಡೀ ಸಿನಿಮಾ ಈ ಸಿನಿಮಾ ನೋಡೋಕೆ ಗೊತ್ತಾಗಬೇಕಂದ. ಪ್ರೇಮ್ ಸರ್ ಅಮ್ಮ ಇಲ್ಲಿ ಎಸ್ ಬಾಸ್. ಹಾಂ ಸರ್, ಇವಾಗ ಈ ಕರ್ನಾಟಕದಲ್ಲಂತೂ ಗ್ಯಾರಂಟಿ ನಿಮ್ಮ ಸಾಂಗ್ಸ್ ಎಲ್ಲರಿಗೂ ರೀಚ್ ಆಗುತ್ತೆ. ಆದರೆ ಒಳ್ಳೊಳ್ಳೆ ಮೂವಿನ ಇವತ್ತು UI ಮೂವಿ ಇರಲಿ, ಯಾವುದೇ ಮೂವಿ ಇರಲಿ, ಬೇರೆ ಭಾಷೆಯವರು ಇಲ್ಲಿ ಇಷ್ಟು ಪಬ್ಲಿಸಿಟಿ ಮಾಡಿದಷ್ಟು ಅಲ್ಲೂ ಮಾಡಿರಲ್ಲ. ಸೊ ಇವಾಗ ನಿಮ್ಮ KVN ಅವರು ಇದ್ದಾರೆ, ನೀವಿದ್ದೀರಿ, ಬೇರೆ ಲ್ಯಾಂಗ್ವೇಜಲ್ಲಿ ಹೇಗೆ ರೀಚ್ ಮಾಡ್ತೀರಾ ಸರ್? ಮಾಡ್ಬೋದು. ಈಗ ಇವತ್ತು ಅಜಯ್ ದೇವಗನ್ ರಿಲೀಸ್ ಮಾಡಿದ್ದಾರೆ ಹಿಂದಿ, ಅಜಯ್ ದೇವಗನ್ ಅವರು. ಲೋಕೇಶ್ ಕನಕರಾಜ್ ತಮಿಳ್ ಮಾಡಿದ್ದಾರೆ, ಹರಿ ಅವ್ರು ಮಾಡಿದ್ದಾರೆ. ಅಂದರೆ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಇಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಮಣ್ಣು ನಮ್ಮ ಜೀವನ, ಯಾಕಂದ್ರೆ ಇವೆಲ್ಲ ನಮ್ಮ ಅನ್ನದಾತರು, ನಮಗೆ ಕರ್ನಾಟಕ ಫಸ್ಟು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಇನ್ಮೇಲೆ ಸ್ಟೇಟ್ ಟು ಸ್ಟೇಟ್ ಹೋಗ್ತಾ ಇದೆ ಖಂಡಿತವಾಗ್ಲು. ಆ ಎಲ್ಲ ಕಡೆನೂ ಇಲ್ಲಿ ಹೆಂಗೆ ಮಾಡ್ತೀವಿ ಅದೇ ಥರ ಅಲ್ಲೂ ಮಾಡ್ತೀವಿ 100%. ಎಲ್ಲ ಸ್ಟೇಟ್ಗೆ ಹೋಗ್ತೀವಿ. ಈಗ UN ಅಮೀರ್ ಖಾನ್ ನೋಡಿದ್ದಾರೆ, ಅಲ್ಲಿ ಅಷ್ಟು ಹವಾ ಆಗ್ತಾ ಇಲ್ಲ. ಇಲ್ಲ, ನಿಮ್ಗೆ ನೋಡಿರೋದ್ಕಿಂತ ನಾವುಗಳು ಹೋಗ್ಬೇಕು. ಈಗ ನಾವು ನೋಡಿದ್ವಿ, ನಾವು ಚೆನ್ನಾಗಿದೆ ಅನ್ನೋದ್ಕಿಂತ ನಾವುಗಳು ಹೋಗಿ, ಈಗ ನೀವು ನೋಡಿ ಇಷ್ಟು ಜನ ಇದ್ದೀರಾ, ಒಂದು 200 ಜನ 300 ಜನ ಇದ್ದಾಗ ಅವರು ಒಂದು 10 ಜನ 100 ಜನ 200 ಜನ 1000 ಜನ ನೋಡಿದಾಗ ಅದು ಗೊತ್ತಾಗುತ್ತೆ. ಸೊ ಅದನ್ನ ನಾವು ಅಲ್ಲಿ ಮಾಡಬೇಕು. ಸೊ ಯಾರೋ ಒಬ್ರು ನೋಡ್ಬಿಟ್ಟು ಅದ ತಕ್ಷಣನೇ ಹೇಳಕ್ಕಾಗಲ್ಲ, ಆಮೇಲೆ ಯಾರೋ ಒಬ್ರು ಹೇಳ್ಬಿಟ್ರು ಅಂತಾನೆ ಹೇಳಕ್ಕಾಗಲ್ಲ ಅಲ್ವಾ. ಸೊ ದೆನ್ ನಾವು ಹೋಗಿ ನಿಂತು ನಮ್ಮ ಪ್ರಾಜೆಕ್ಟ್ ಹೆಂಗಿದೆ, ನಮ್ಮ ವರ್ಕ್ ಇದೆ, ನಾವು ಎನರ್ಜಿ ಹಿಂಗ್ ಮಾಡಿದೀವಿ, ಪ್ಲೀಸ್ ದಯವಿಟ್ಟು ನೋಡಿ ಕೇಳಿ ಅಂತ ನಾವು ಯಾವಾಗ ಅಲ್ಲಿ ತಗೊಂಡು ಪುಷ್ ಮಾಡ್ತೀವಿ. ಸೊ ದೆನ್ ಅವಾಗ ರೀಚ್ ಆಗುತ್ತೆ, ಆಟೋಮೆಟಿಕ್ ರೀಚ್ ಆಗುತ್ತೆ. ಸೊ KVN ಅವರು ಇದೇ ಕ್ವಶನ್ ನಿಮಗೆ, ನೀವು ಹೇಗೆ ಸ್ಟ್ರಾಟಜಿ ಅಂತ? ಸರ್, ಪಬ್ಲಿಸಿಟಿ ಸ್ಟ್ರಾಟಜಿ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ನಿಮಗೆ ಮುಂದೆ ಒಂದೊಂದು ಸಾಂಗು, ಒಂದೊಂದು ಟೀಸರು ನೆಕ್ಸ್ಟ್ ಏನೇನು ಬರ್ತಾ ಹೋಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ರಿಲೀಸ್ ಮಾಡ್ತೀವಿ, ಯಾರ್ಯಾರು ಬಂದು ರಿಲೀಸ್ ಮಾಡ್ತಾರೆ ಅನ್ನೋದನ್ನ ಆಲ್ರೆಡಿ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವತ್ತಿಗೆ ನಮ್ಮ ಇಂಟೆನ್ಷನ್ ಏನಿತ್ತು ಅಂತಂದರೆ, ಫಸ್ಟ್ ಸಾಂಗು, ಫಸ್ಟ್ ಇಂಟ್ರಾಕ್ಷನ್ ಆಗಲಿ, ಏನೇ ಒಂದು ನಮ್ಮ ಸಿನಿಮಾಯಿಂದ ಕಂಟೆಂಟ್ ಬರಬೇಕು ಅನ್ನೋದು ಫಸ್ಟು ನಮ್ಮ ಬೆಂಗಳೂರಲ್ಲಿ ಬರಬೇಕು, ನಮ್ಮ ಕರ್ನಾಟಕದಲ್ಲಿ ಬರಬೇಕು ಅನ್ನೋದು ಇಂಟೆನ್ಷನ್ ಇತ್ತು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀವಿ. ಅಜಿಂಜನ್ಯ ಸರ್, ಕೈಲಾಶ್ ಖೇರ್ ಅವರು ಜೊತೆಗೆ ಪ್ರೇಮ್ ಸರ್ ಇಬ್ರು ಹಾಡಿದ್ದಾರೆ, ಏನು ಸ್ಪೆಷಾಲಿಟಿ ಅದು? ಅದು ಈ ಹಾಡಿಗೆ ಒಂದು ಫೋಕ್ ಟೋನ್ ಬೇಕಲ್ಲ ಮೇಡಮ್. ಸೊ ಕನ್ನಡದಲ್ಲಿ ಆ ಫೋಕ್ ಅರ್ಧಿ ಟೋನ್ ಪ್ರೇಮ್ ಸರ್, ಆ್ಯಂಡ್ ಇಂಡಿಯಾದಲ್ಲಿ ತೊಗೊಂಡ್ರೆ ಅರ್ಧಿ ಟೋನ್ ನಮಗೆ ಸಿಗೋದು ನಾನ್ ಫಿಲ್ಮಿಯಾಗಿ ಕೈಲಾಶ್ ಖೇರ್ ಅವರು. ಸೊ ಅವ್ರು ಎಲ್ಲ ಲ್ಯಾಂಗ್ವೇಜಲ್ಲೂ ಕೈಲಾಶ್ ಖೇರ್ ಅವ್ರನ್ನ ಯೂಸ್ ಮಾಡಿದ್ರು, ಸ್ವಲ್ಪ ಅರ್ಧಿಯಾಗಿರುತ್ತೆ ಅಂತ. ಆ್ಯಂಡ್ ಆ ಸ್ಟೇಟಲ್ಲಿ ಯಾರ್ಯಾರು ಬೆಸ್ಟ್ ಸಿಂಗರ್ ಇರ್ತಾರೆ, ಮಲಯಾಳಂ ಅಂತ ತೊಗೊಂಡ್ರೆ ಅಲ್ಲಿನ ಇವತ್ತಿನ ಬೆಸ್ಟ್ ಸಿಂಗರ್ ಯಾರು, ಟ್ರೆಂಡಲ್ಲಿ ಇರೋಂಥವ್ರು ಯಾರು, ಅವ್ರನ್ನೇ ವೇಟ್ ಮಾಡಿ ಹಾಡ್ಸಿದ್ದೀವಿ. ಸೊ ತಮಿಳು ತೆಲುಗುನಲ್ಲಿ ವಿಜಯ್ ಪ್ರಕಾಶ್ ಅವರು ಹಾಡಿದ್ದಾರೆ, ಬಿಕಾಸ್ ಹೀ ಈಸ್ ಒನ್ ಆಫ್ ದಿ ಬೆಸ್ಟ್ ಅಲ್ಲಿ. ಸೊ ಆ ಥರ ಎಲ್ಲ ಬೆಸ್ಟ್ಗಳನ್ನ ಮಿಕ್ಸ್ ಮಾಡಿ. ಸರ್, ಹಾಡಲ್ಲಿ ಅದೇ ರೆಗ್ಯುಲರ್ ಇರೋದು ಬೇಡ ಅಂತ ಪ್ರೇಮ್ ಸರ್ ಕಾನ್ಸೆಪ್ಟಲ್ಲೇ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು 4-5 ಥರ ಎಲ್ಲ ತೊಗೊಂಬಂದು ಹೇಳಿದ್ವಿ. ಆಗ ಸರ್ ಇದೇ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆ ಸರ್ ಹೇಳೋ ಥರದಲ್ಲೇ ಫ್ಲೋಲೇ ಹಂಗೆ ಮಾಡಿ. ಪ್ರೇಮ್ ಸರ್ ಈ ಕಡೆ ಸರ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ, ಕಂಗ್ರಾಟ್ಸ್ ಮುಂದಿಗೆ. ಸರ್, ಲಿರಿಕಲ್ ವಿಡಿಯೋ ನೋಡಿದಾಗ ಆ ಪಾತ್ರದಲ್ಲಿರುವಂಥ ಇನ್ನೋಸೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸರ್. ಅಂದರೆ ಕಾಳಿದಾಸ ಇದರಲ್ಲಿ ದಾಸನ ಅಂತ ಇರೋನು ನೆಕ್ಸ್ಟ್ ಕಾಳಿ ಆಗ್ತಾನೋ ಆ ಥರ ಸಿನಿಮಾ ಕಂಟೆಂಟ್ ಇರ್ಬೋದೇನೋ ಗೊತ್ತಿಲ್ಲ. ಬಟ್ ಹೀರೋ ಆಗಿ ನಟನಾಗಿ ಧ್ರುವರಲ್ಲಿ ಒಂದು ಪೊಟೆನ್ಷಿಯಲ್ ಇದೆ ಸರ್, ಅದನ್ನು ಹೊರತೆಗೆಯಲ್ಲಿ ದೊಡ್ಡ ಪ್ರಯತ್ನ ಆಗಿದೆ ಅಂತ. ಏನಿಲ್ಲ, ಪಾತ್ರನೇ ಹೆಂಗಿದೆ ಅದು. ಸೊ ಆಮೇಲೆ ಅವ್ನು ನೋಡಿದ್ರೆ ತುಂಬ ಇನ್ನೋಸೆನ್ಸ್. ಸೊ ನಾನು ಅವಾಗಲೇ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದೆ, ನಾನು ಬಿಫೋರ್ ಇದರಲ್ಲಿ
ಒಂದು ಕಡೆ ಜೋಗಿ ಸಿನಿಮಾ ಎಷ್ಟು ಮುಗ್ಧತೆ ಎಷ್ಟು ಇದಿತ್ತು, ಅಣ್ಣನ ಪಾತ್ರ, ಶಿವಣ್ಣನ ಪಾತ್ರ. ಸೊ ಅದನ್ನು ನೀವು ಎಲ್ಲೇ ತಗೊಂಡೋದ್ರು ನಮ್ಮನೆ ಹುಡುಗ ನಮ್ಮದು ಅನ್ನೋರು ಆ ಥರ. ಈ ಪಾತ್ರ ಬಂದ್ಬಿಟ್ಟು ಎಲ್ಲೋ ಅಣ್ಣ, ನನ್ನ ತಮ್ಮ, ನನ್ನ ರಿಲೇಟಿವ್ಸು ಈ ಥರ ಅನ್ಕೋತಾರೆ. ಅವನ ಥರ ಇರ್ಬೋದಾಯ್ತಲ್ಲ, ನಾನು ಒಂದು ಮನೇಲಿ ಉಟ್ಬೋದಾಯ್ತಲ್ಲ, ಆ ಥರ ರಿಸಬಲ್ ಮಾಡ್ಕೊಳ್ಳೋ ಪಾತ್ರ ಅದು. ತುಂಬ ರಿಯಲಿಸ್ಟಿಕ್ ಪಾತ್ರ, ತುಂಬ ರಿಯಲಿಸ್ಟಿಕ್. ಆಮೇಲೆ ರಿಯಲ್ ಕ್ಯಾರೆಕ್ಟರ್ ಕೂಡ ಅದು. ತುಂಬ 1972-73 ನಡೆದಿದ್ದ ಒಂದು ಘಟನೆ. ಅದನ್ನು ಇಟ್ಕೊಂಡು ನಾನು ರಿಯಲ್ ಇದನ್ನ ಇಟ್ಕೊಂಡು ಆ ಪಾತ್ರ ಇಟ್ಕೊಂಡು ನಾನು ನಂದೇ ಸ್ಕ್ರೀನ್ ಪ್ಲೇಲಿ ನಾನು ಆ ಪಾತ್ರನ ಪ್ಲೇ ಮಾಡಿದ್ದೀನಿ. ಅದ್ಭುತವಾಗಿ ಮಾಡ್ಯಾರೆ. ಅವ್ರು ನೋಡಿದ್ರೆ ಕೆಲವು ಕಡೆ ನೋಡಿದಾಗ ಅಳಗೊಂಡ್ಬಿಡ್ತಾರೆ ನಮಗೆ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಈಸ್ ಎ ಡೆಡಿಕೇಶನ್ ಪರ್ಸನ್ ನಿಜವಾಗ್ಲು. ಒಂದು ಸಮ್ ಟೈಮ್ ಹೇಳ್ಬೇಕಂತಂದ್ರೆ ನಾನು ಮಗ ಸ್ವಲ್ಪ ಒಂದು ಕಟ್ ಅಂದ್ಬಿಟ್ಟು ಹೋಗಿ ಮಗ ಒಂಚೂರು ಹಿಂಗೆ ಮಾಡಿ ಅಂದ್ರೆ ಅಣ್ಣ ನೋಡೋಣ ನೀನು ಎತ್ಬಿಡ್ತೀವಿ ಹೋಗೋಣ ಇವಾಗ ಅನ್ನೋ ಅಷ್ಟು ಚೆನ್ನಾಗಿ ಮಾಡ್ದ. ಥ್ಯಾಂಕ್ಸ್. ನಿಮಗೆ ಸರ್ ಈ ಕಾಂಬಿನೇಷನ್ ಒಂದು ರೀತಿ ಬೆಂಕಿ ಬಿರುಗಾಳಿ ತರ ಇರುತ್ತಾ ಅಂತ, ಒಂದು ಕಡೆ ಎಮೋಷನ್ಸ್ ಮತ್ತೆ ಈಗ ಶೋಮ್ಯಾನ್ ಅಂತ ಕರೀತಾರೆ. ಸೊ ಎಲ್ಲೋ ಒಂದ್ ಕಡೆ ಕಮರ್ಷಿಯಲ್ ಆಗಿ ಜನರನ್ನ ಹಿಡಿದಿಟ್ಕೊಡುತ್ತೆ ಸಿನಿಮಾ ಅಂತ. ಸರಿ ಏನ್ ಬ್ರೋ? ಈಗ ಈ ಜೋಡಿ ಬಗ್ಗೆ ಹೇಳಿದ್ರೆ ಬೆಂಕಿ ಬಿರುಗಾಳಿ ಒಟ್ಟಿಗೆ ಸೇರಿದಂಗೆ ಇರುತ್ತೆ ಅಂತ. ಒಂದ್ ಕಡೆ ಶೋಮ್ಯಾನ್, ಈ ಕಡೆ ನಿಮ್ಮನ್ನ ಪ್ರೀತಿಸುವಂತ ಅಭಿಮಾನಿಗಳು ವರ್ಗ ತುಂಬಾ ದೊಡ್ಡದಾಗಿದೆ. ಬೆಂಕಿ ಬಿರುಗಾಳಿ ಅಂದ್ರೆ ಇಬ್ಬರೇ, ಒಂದು ವಿಷ್ಣು ಸರ್, ಒಂದು ಶಂಕರಣ್ಣ. ಇಲ್ಲ ನಾನು ಆಗಲೇ ಹೇಳ್ದಂಗೆ ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಅಂತ ಏನು ಕೇಳ್ತೀನಿ ಅಂದರೆ, ಈಸ್ ವರ್ಕ್ ವಿತ್ ಆಲ್ ದಿ ಲೆಜೆಂಡ್ಸ್. ಎಲ್ಲ ಸಿನಿಮಾ ಲೆಜೆಂಡ್ಸ್ ಜೊತೆನೇ ಆ್ಯಕ್ಟ್ ಮಾಡೋದು, ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆನೇ ಮಾಡಿರೋದು. ಸೊ ನನಗೆ ತುಂಬಾ ಖುಷಿ ಏನು ಅಂದರೆ ಸಾಕಷ್ಟು ಕಲಿಯೋದಿತ್ತು. ಸೊ ಕಾಂಬೋ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಕಾಂಬೋಗಿಂತ ವರ್ಕ್ ಆಗೋದು ಕತೆ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ಕಾಂಬೋ ವರ್ಕ್ ಆಗುತ್ತೆ. ಸೊ ಹೀ ಈಸ್ ವೆರಿ ವೆರಿ ಸ್ಟ್ರಾಂಗ್ ಇನ್ ಎಕ್ಸಿಕ್ಯೂಟಿಂಗ್. ಅವ್ರ ಸ್ಟೋರಿನ ತುಂಬ ಚೆನ್ನಾಗಿ ನರೇಟ್ ಮಾಡ್ತಾರೆ ಸ್ಕ್ರೀನ್ ಮೇಲೆ. ಒಳ್ಳೆ ಎಕ್ಸಿಕ್ಯೂಟರ್. ಅನ್ಡೌಟೆಡ್ಲಿ ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೂ ಇಷ್ಟ ಆಗೋಂಥ ಸಿನಿಮಾ ಆಗುತ್ತೆ. ಬಿಕಾಸ್ ಇದರಿಂದ ಮಿಸ್ಟರ್ ಪ್ರೇಮ್ಸ್ ಸರ್, ಈ ಸಿನಿಮಾದ ಈ ಸಾಂಗ್ ಅಲ್ಲಿ ಒಂದು ನೋಡಿದಾಗ ಅನಿಸಿದ್ದು, ಈ ಜೋಗಿ ಸಿನಿಮಾದಲ್ಲಿ ಜೊತೆಗೆ ಎಮೋಷನ್ ಕೂಡ ತುಂಬಾ ಚೆನ್ನಾಗಿ ಇನ್ನೋಸೆಂಟ್ ಅಂತ ಹೇಳ್ತಾರೆ. ಜೋಗಿ ಸಿನಿಮಾದಲ್ಲಿ ಶಿವಣ್ಣ ಅವರ ಇನ್ನೋಸೆಂಟ್ ತೋರಿಸಿದ್ರು, ಜೊತೆಗೆ ಅವರು ವೈಲೆನ್ಸಿಂಗ್ ತೋರಿಸಿದ್ರು. ಈ KD ಯಲ್ಲೂ ಕೂಡ ಅದರ ಜೊತೆಗೆ ಅಮ್ಮ ಮತ್ತೆ ಮಗನ ರಿಲೇಶನ್ಶಿಪ್ ಅನ್ನ ತೋರಿಸಿದ್ದೆ. KD ಯಲ್ಲಿ ಸಾಂಗ್ ಅಲ್ಲಿ ಒಂದು ಕೆಲವೊಂದು ಬಿಟ್ಕೊಂಡು ನೋಡಿದಾಗ ಅಣ್ಣ ತಮ್ಮನ ರಿಲೇಶನ್ಶಿಪ್ ಜೊತೆಗೆ ಆ ಎಮೋಷನ್ ಹಿಂಗೆ ಹೋಗುತ್ತಾ ಅಂತ ಹೇಳಿ. ಎಮೋಷನ್ಸ್ ಇದ್ದೇ ಇರುತ್ತೆ. ಸೊ ಅದು ಮದರ್ ಸೆಂಟಿಮೆಂಟ್ ಸಿನಿಮಾ ಜೋಗಿ. ಇದು ಬೇರೆ ಥರದ್ದೊಂದು ಕಂಟೆಂಟ್. ಇದು ಎಮೋಷನ್ಸ್ ಇದ್ದೇ ಇರುತ್ತೆ. ಎಷ್ಟು ಎಮೋಷನ್ಸ್ ಇರುತ್ತೆ ಅಷ್ಟೇ ರಾ ಇರುತ್ತೆ. 100% ತುಂಬ ನನ್ನ ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ನಾನು ಇವತ್ತಿನವರೆಗೂ ತೋರಿಸಿರೋದು ಬ್ಲಡ್ಡು, ಮಚ್ಚು, ಕೆಲವು ಎಮೋಷನ್ಸ್ಗಳು ತೋರಿಸಿದ್ದೀನಿ. ಇದು ಸ್ವಲ್ಪ ಲಿಟಲ್ ಬಿಟ್ ಒಂದು ಸ್ಟೆಪ್ ಮೇಲೆ ತೋರಿಸಿದ್ದೀನಿ. ಏನಕ್ಕೆ ಅಂದರೆ ಆ ಕ್ಯಾರೆಕ್ಟ್ರು, ಕಾಳಿದಾಸನ ಕ್ಯಾರೆಕ್ಟರ್ ಆ ಥರದ್ದು. ಎಷ್ಟು ಎಮೋಷನ್ಸ್ ನೋಡ್ತೀರಾ, ಎಷ್ಟು ಪ್ರೀತಿ ನೋಡ್ತೀರಾ ಅಷ್ಟೇ ವೈಲೆನ್ಸ್ ಇರುತ್ತೆ ಖಂಡಿತವಲ್ಲ. ಬಟ್ ವೈಲೆನ್ಸ್ ಅಂದರೆ ಮಕ್ಕಳು, ಫ್ಯಾಮಿಲಿ ಎಲ್ಲ ಕುಂತ್ಕೊಂಡು ನೋಡ್ಬೋದು. ಸೊ ಅಷ್ಟು ವಿಷಯಗಳಿರ್ತವೆ ಖಂಡಿತವಾಗಿ. ಪ್ರೇಮ್ ಸರ್, ಸ್ಪೆಷಲಿ ನಿಮ್ಮ ಸಿನಿಮಾಗಳಲ್ಲಿ ಸಂಬಂಧಗಳ ಫ್ಲೇವರ್ ಬಹಳ ದೊಡ್ಡದಾಗಿ ಕಾಣಿಸುತ್ತೆ ಪರದೆ ಮೇಲೆ. ಕಾಳಿದಾಸ ಯಾವ ಸಂಬಂಧದ ಹಿಂದೆ ಹೋಗ್ತಾನೆ ಅನ್ನೋ ಒಂದು ಕುತೂಹಲ. ತುಂಬ ಒಳ್ಳೆ ಇದರಲ್ಲಿ ಹೋಗ್ತಾನೆ ಅವನು. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಎಲ್ಲ ಹೇಳ್ಬಿಡ್ತೀನಿ. ನೆಕ್ಸ್ಟ್ ನೀವೆಲ್ಲ ಯಾವಾಗಲೂ ಕರಿತಾನೆ ಇರ್ತೀನಿ, ನಿಮ್ಗೆಲ್ಲ ಹೇಳ್ಬಿಡ್ತೀನಿರಪ್ಪ, ನೀವಿದ್ರೆ ನಾನು ನಿಮ್ನ ಯಾರು ಬಿಡಲ್ಲ. ಸೊ ಕಾಳಿದಾಸ ಬಗ್ಗೆ ನೆಕ್ಸ್ಟ್ ಟೀಸರ್ ಲಾಂಚ್ ಮಾಡ್ತೀನಿ. ಟೀಸರ್ ಲಾಂಚ್ ಮಾಡಿದ್ರೆ ನಿಮಗೆಲ್ಲ ಖಂಡಿತವಾಗ್ಲೂ ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಶಿವನ್ ಪಾತ್ರ ಎಲ್ಲ ಇದನ್ನು ಈಗ ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಸೊ ನೆಕ್ಸ್ಟ್ ಐ ಥಿಂಕ್ ಒಂದೊಂದು ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ಮಾಡ್ತೀನಿ, ಹೇಳ್ತೀನಿ ನಾನು. ಆ್ಯಂಡ್ ಇವಾಗ ಲಾಂಚ್ ಟೀಸರ್ ಲಾಂಚ್ ಬಂದ್ಬಿಟ್ಟು ನಿಮಗೆ ಮುಂಬೈಲಿ ಮಾಡ್ತೀವಿ. ಮುಂಬೈಲಿ ಒಂದು ಪ್ರೆಸ್ ಮೀಟ್ ಮಾಡ್ತೀವಿ. ಅಲ್ಲಿ ರಿವೀಲ್ ಮಾಡ್ತೀನಿ, ಮತ್ತೆ ಇಲ್ಲೂ ರಿವೀಲ್ ಮಾಡ್ತೀನಿ. ಸೊ ಅವಾಗ ಪಾತ್ರಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಒಂದೇ ಒಂದು ಪಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಖಂಡಿತವಾಗ್ಲೂ. ಯಾಕಂದ್ರೆ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಲೇಬೇಕು. ಮುಂಚೆ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಸಿನಿಮಾ ನೋಡ್ತಾರೆ, ಬರ್ತೀನಿ ನಿಮಗೆ. ಓಕೆ, ಹಾಡು ರಿಲೀಸ್ ಮಾಡಿದಂಥ ಎಸ್ ಪ್ಲೀಸ್. ಖಂಡಿತ ಖಂಡಿತ ಖಂಡಿತ. ಇದು ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿಗಳು, ನನ್ನ ಬ್ರದರು, ನನ್ನ ಫ್ಯಾಮಿಲಿ ಇವರು ಅಣ್ಣ ತಮ್ಮದಿರೆ. ಓಕೆ, ಸೊ ದರ್ಶನ್ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಯಾಕಂದ್ರೆ ಎಲ್ಲಕ್ಕಿಂತ ನಾನು ದರ್ಶನ್ ಫಸ್ಟ್ ಸಿನಿಮಾ ಮಾಡಿದಾಗ
ಕರಿಯ ಅದು ಓಕೆ, ನಾನು ಅವ್ನ ಫ್ರೆಂಡು. ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದಾರಲ್ಲ, ಫಾದರ್ ಹತ್ರ ಇದು ಮಾಡಿದ್ರು. ಅವರಿಬ್ಬರು ತುಂಬ ಕ್ಲೋಸೆಸ್ಟ್. ಇದು ಏನೇ ಕಷ್ಟ ಸುಖ ಆಗಲಿ, ಏನೇ ಆಗಲಿ, ಏನೇ ತೊಂದರೆ ಆಗಲಿ, ಇವಳಿಗೆ ಅವ್ರ ತೊಂದರೆ ಆಗಲಿ, ಅವ್ರ ತೊಂದರೆ ಆಗಲಿ, ಇಬ್ಬರು ಅಷ್ಟು ಕ್ಲೋಸ್ ಫ್ಯಾಮಿಲಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು. 100% ಮಾಡೇ ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ. ಓಕೆ, 100% ಮಾಡೇ ಮಾಡ್ತೀವಿ, ಇದ್ರಲ್ಲಿ ನೋ ಡೌಟ್. ರಕ್ಷಿತ್ ಸಿನಿಮಾ ಹಾಡು ರಿಲೀಸ್ ಮಾಡೋ ಹಾಡು ಬಗ್ಗೆ ಏನಾದ್ರು ಮಾತಾಡಲಿ ಅಂತ. ಸಾರಿ, ಇಲ್ಲ KD ನಡೀತಾ ಇದೆ ಇವಾಗ. ಸೊ KD ನಡೀತಾ ಇದೆ. ಸೊ ಆದ್ಮೇಲೆ KD ಎಲ್ಲ ಆಗಲಿ, KD ಎಲ್ಲ ಆದ್ಮೇಲೆ ಖಂಡಿತ ಅವ್ರು ಮಾಡ್ತಿದ್ರು. ಅದೇನು ಇದಿಲ್ಲ, ಏನಿಲ್ಲ. ಎಲ್ಲ ಸ್ನೇಹಿತರೆ, ಎಲ್ಲರೂ ಸ್ನೇಹಿತರೆ, ಎಲ್ಲರೂ ಕುಟುಂಬ. ನಾನು ಅವಾಗ ಹೇಳಿದಂಗೆ ಒಂದು ಕುಟುಂಬ, ನಮ್ಮ ಚಿತ್ರರಂಗ ಒಂದು ಕುಟುಂಬ. ಇವಾಗ ದರ್ಶನ್ ಅವ್ರು ಆರಾಮಾಗಿ ಆರೋಗ್ಯವಾಗಿದ್ದರೆ ನಾನೇ ಕರಿತಾ ಇದ್ದೆ ಅವ್ರನ್ನ. ಬಾ ಮಗ ಇಲ್ಲೇ ಬಾ ಬ್ರದರ್, ನಾನೇ ಕರಿತಿದ್ದೆ. ಫಸ್ಟ್ ಸಾಂಗ್ ರಿಲೀಸ್ ಮಾಡೋಕೆ ಅವ್ರನ್ನೇ ಕರಿತಿದ್ದೆ ನಾನು, ತೊಂದರೆ ಏನಿರಲಿಲ್ಲ. ಬಟ್ ಸ್ವಲ್ಪ ಹೆಲ್ತ್ ಸ್ವಲ್ಪ ಇದಿರೋದ್ರಿಂದ, ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ. ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲು. ಯಾಕಂದ್ರೆ ಎಲ್ಲರೂ ಅಷ್ಟೇ, ನಾನಾಗಲಿ ಮೇಡಮ್ ಎಲ್ಲರೂ ದುರುಂಗಾಗಲಿ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಏನು ತೊಂದರೆ ಏನಿಲ್ಲ, ತಪ್ಪೇನಿಲ್ಲ. ಓಕೆ, ಎಲ್ಲ ಕುಟುಂಬ. ನಾನು ಅವಾಗಲೇ ಹೇಳಿದ್ದೀನಿ, ಎಲ್ಲ ನಮ್ಮದು ಒಂದು ಕುಟುಂಬ. ಓಕೆ, ಥ್ಯಾಂಕ್ ಯು. ಧ್ರುವ ಸರ್ ಇಲ್ಲಿ